ಕಡ್ದಂಗ ಆಗಿರ್ಬೇಕು. ಅದು ಹೆಂಗ್ರಿ? ಗೊಬ್ಬಿ ಮುಕ್ಕಳ ಒಣಕಿ ಜಡದ್ರ ಗೊಬ್ಬಿ ಬೆಳ್ತಾನೆ ನೆಳದನ್ನು ಬಿಟ್ಟಿರಬಾರದು. ಹೌದು. ಮುಕ್ಕಳ ಒಣಕಿ ಮಾತ್ರ ಹೋಗಿರಬಾರದು. ಹೌದಲ್ರಿ ಮಾಸ್ತರ? ಹ್ಯಾಂಗ ಡಬ್ಬು ಬಾರಿಸ್ಬೇಕ್ರಿ? ಇದು ಡಬ್ಬು ಬಾರಿಸ್ಲಕತ್ತದ ಯಾಕಡಿ ಹೆಂಗ್ರಿ ಮಾಸ್ತರ? ಕೂಳ ಬಡ್ದಪ್ಲೆ ಕೂಳ ಬಡದಂಗ ಆಗತ್ತದ. ಕೂಳ್ ಬಡದಾಗ ಹಿಲೋದ್ ಬಡದಾಗ ಆಗ್ತದ್ರಿ. ಹೆಂಗ್ರಿ ಮಾಸ್ತರ? ಇನ್ನೊಂದ್ ಯಾವ್ದು? ಇನ್ನೊಂದ್ ಯಾವ್ದ್ರಿ? ಹೇಳಲ್ಲ ಆಕಿನು. ಹೆಂಗ್ರಿ? ಸತ್ತ ಬಳಿಕ ಬಾರಿಸ್ತಾರಲ್ಲ. ಹೌದೌದು. ಹೆಂಗ್ರಿ? ಟ್ಯಾಂಕ ಟ್ಯಾಂಕ್ ಅಣಕ ಮತ್ತ ಜಡ್ಡಂಗ ಬುಕ್ಕಣಂಗ ಅದಕ್ಕ ಇವ್ ಸತ್ತವ್ರ ಮುಂದೆ ಹಲಿಗೆ ಬಾರಿಸದಾಗ ಅಲಕತ್ತದ ಈಕಿ ಹೊಡಿಯೋದು. ಹೌದಲ್ರಿ ಮಾಸ್ತರ? ಅದು ಒಮ್ಮಿದೊಬ್ಲಿ ಹೆಂಗ ಆಗ್ಯದ ಹೆಣ್ಮಗಳಿಗೆ ಅಂದ್ರ ಇರ್ವಿ ಕರ ಕೂಡಲೇ ಹೆಂಗ ಆಗ್ತದ ನೋಡ್ರಿ ಹೆಣ್ಮಗಳಿಗೆ. ಒಮ್ಮಿದೊಬ್ಲಿ ಇರ್ವಿ ಕಡದಂಗ ಆಗ್ಯದ. ನಾ ಬರೇ ಚೂಟಿ ಬಿಟ್ಟಿನಾಕಿ ಸ್ವಲ್ಪ. ಹೌದೌದು. ಬರೇ ಚೂಟಿ ಬಿಟ್ಟಿನಿ ಈ ನಮನಿ ಸಿಗದಾಳಕತ್ತದ ಹುಡುಗಿ. ಮತ್ತೆ ಜೋಗಿ ಚೂಡಿದ್ರೆ ಜ್ವಾಗಿ ಚೂಟದ್ರಪ್ಪ ಅವಕರಿಗೆ ಉಳಿಯಂಗಿಲ್ಲ. ಹಾರೇರು ಬೀಳ್ತಾರ. ಮಧ್ಯಾಹ್ನದಾಗ ಮರ್ಗ ಆಗ್ಬೇಕಾಗ್ತದ. ಅದಕ್ಕ ಎಂತಿಂತವ್ರಿಗೆ ಮಾತ್ರ ನೀಗಿಲ್ಲ. ಹೌದಲ್ರಿ ಮಾಸ್ತರ? ಆದಿರೇನ ಆಗಿ ಹೋದವ್ರು ಸರಿ ಅಂತ ಹೇಳ್ತಾರ ಅವ್ರು. ಹೌದು. ಸ್ವತಃ ಇವ್ರು ಅಕ್ಕಮಾದೇವಿನ ಏನ್ ಹೇಳಾರ ಹೆಣ್ಣಿನ ಬಳಗಕ್ಕ? ಏನ್ ಹೇಳ್ರಿ? ಒಂದು ಶಿಶಿನ ರೋಡ್ ಹಾಕಿ ಕೊಟ್ಟಾಳಕಿ ಅಕ್ಕಮಾದೇವಿ. ಹೌದು. ಹೆಣ್ಮಕ್ಳಿಗೆ ಬುದ್ಧಿ ಹೇಳ್ಯಾಳ ಏನತ್ತ? ಏನ್ ಹೇಳ್ರಿ ಮಾಸ್ತರ? ಹೆಣ್ಮಕ್ಳು ಕಡಿಮೆ ಅದ ತಿಳ್ಕೊಂಡೆ ಮಾತ್ರ ಹೆಣ್ಣಿಗೆ ಬುದ್ಧಿ ಹೇಳ್ಯಾರ ಅವರು. ಹೌದು. ಗಂಡ ಕಡಿಮೆ ಬಿತ್ತಪ್ಪ ಅಂತ ಗಡ್ಡಿಗೆ ಬುದ್ಧಿ ಹೇಳ್ತಿದ್ರ ಅವರು. ಹೆಣ್ಣಿಗೆ ಹೇಳ್ಯಾರ? ಅಕ್ಕಮಾದೇವಿ ಏನ್ ಹೇಳ್ಯಾರ? ಏನ್ ಹೇಳ್ತಾರ್ರಿ? ತಂದೆ ಸತ್ತರ ತಲೆ ಹೋದಂತೆ, ತಾಯಿ ಸತ್ತರ ಕರಳು ಹೋದಂತೆ, ಅಣ್ಣನು ಸತ್ತರ ಬಲಭುಜ ಹೋದಂತೆ, ತಮ್ಮನು ಸತ್ತರ ಎಡಭುಜ ಹೋದಂತೆ, ತನಗೆ ಬೇಡಾಗಿರುವ ಸತಿಯಳು ಸತ್ತರ ಎಡಗಾಲನ್ನು ಕೆರವ ಸ್ವಾನ ಒಯ್ದಂತೆ ಅಂತ ಹೇಳ್ತಾಳಕ್ಕಿ. ಹೌದು. ಯಾವ ಹೆಂಡತಿ ಗಂಡನ ಹದ್ದ ಪ್ರಕಾರ ಇರಂಗಿಲ್ಲ. ಗಂಡು ಒಂದು ಊಟ ಮಾಡಿಸೋದು ಗಂಡುಗಳಾಕ್ ಹೋಯ್ತಪ್ಪ ಅಂತಂದ್ರೆ ಹಿಂದ್ರಗಡೆ ಒಲಿ ಸಂಧ್ಯಾ ಕೂತು ಮೆತ್ತಗನ್ನ ಮಾಡಿ ಬೆಳಿತಿರ್ತಾವ ನೋಡು. ಇಂತ ದರಿದ್ರ ಹೆಣ್ಮಕ್ಳು ಸಾತ್ರ ಏನಂತಾಳಕಿ? ಏನಂತಾಳ್ರಿ ಮಾಸ್ತರ? ನಾವೇನ್ ಹೈಕೊಂಡು ಬಿಟ್ಟಿರ್ತೀವಿ ನೋಡ್ರಿ ಅರ್ಧ ಕಿಲೋ. ಹಿಂದಿನವ್ರು ಏನ್ ಮಾಡ್ತಿದ್ರು? ಮಾಸ್ತರ ಗಡ್ಡಿ ಮೆಟ್ ಹಾಕ್ತಿದ್ರು. ಗಡ್ಡಿ ಮೆಟ್. ಅವ್ರು ಗಡ್ಡಿ ಮೆಟ್ ಹಾಕೋತಿದ್ರು. ಅದಕ್ಕೆ ಏನ್ ಮಾಡ್ತಿದ್ರು? ಅರ್ಧ ಕಿಲೋ ಗಟ್ಲೆ ಉಂಬಾಣಿ ಹಾಕ್ತಿದ್ರು. ಆ ಸೈದೆ ನಾಯಿ ರೊಟ್ಟಿ ಹಾಕ್ಲಾರ ಬಿಟ್ಟಿಗಾಗಿ ಇದ್ರೊಳಗಡೆ ನನಗೆ ಏನ್ರ ಸಿಗ್ತದೇನೋ ಲಾಲ ರಸ ತಿಳ್ಕೊಂಡು ಹೆಚ್ಚಗಡೆ ತಿಪ್ಪೆ ಅಂದ್ ಒಯ್ದು ಅಚ್ಚಗಡೆ ತಿಪ್ಪೆ ಬಿಟ್ಟಿಗಿಂತಲೂ ಕನಿಷ್ಠ ಹೌದಲ್ರಿ? ಹೇಳಾರಿದು ಯಾರು ಹೇಳ? ಅಕ್ಕಮಾದೇವಿ ಹೇಳ. ಆಗಿನ ಕಾಲದಾಗ ಇವ್ರು ಅಕ್ಕಮಾದೇವಿ ಹೇಳ. ಇವ್ರೇನ್ ಹೇಳ್ತಾರ? ಪುಕ್ಕಮಾದೇವಿ. ಈ ಮಸೀಬ್ನಾಳ ಪುಕ್ಕಮಾದೇವಿ ಈಕಿಂದ ಯಾವ ಬೇರೆ ನಡ. ಹೌದು. ಸುಮ್ಮನೆ ಹೇಳಾರ್ದೆ ಕೇಳುದು ವಿಷಯ. 5 ಸಾರಿ ಅಂದಿರ್ಬೇಕು ಮಾಸ್ತರ. ಏನಂತಿ? ಬಬಲಾದಿ ಸದಾಶಿವನಪ್ಪನ ಕಡೆಗೆ ನಾವು ಹೋಗೇ ಇಲ್ಲ ಒಟ್ಟೆ. ಬಬಲಾದಿ ಸದಾಶಿವನಪ್ಪನ ನಾವು ಏನ್ರಿ ಮಾತಾಡಿವ್ರಿ ಯಾವಾರ? ಇಲ್ಲ. ನಾವು ಮಾತಾಡಿದ್ವಿ ಯಾವರೇ ಬೇರೆ ಮಹಾಲಕ್ಷ್ಮಿ ಮಾತಾಡಿವಿ. ಹೌದು. ಎಲ್ಲಿ ಹೋಗ್ಯಾಳಿಕಿ? ಎಲ್ಲಿ ಹೋಗ್ಯಾರಿ? ನಮ್ಮ ಸದಾಶಿವನ ಕಡೆ ಹೋಗ್ಯಾಳ. ನಮ್ಮ ಸದಾಶಿವನ ಕಡೆಗೆ ಬಂದಾಳ. ಹೌದು. ಸದಾಶಿವನೊಬ್ಬ ಅವ್ನು ನಾವು ಒಟ್ಟೆ ವಿಷಯನೇ ಮಾತಾಡಿಲ್ಲ. ನಾವು ಮಾತಾಡಿದ್ದೇವಪ್ಪ ಅಂತಂದ್ರೆ ನೀವು ಮಾತಾಡ್ಬೇಕು ತಂಗಿ. ಹೌದಲ್ರಿ? ನೀವು ಅಗಾವ್ ಕಂಪನಿ ಅದ್ರಿ. ಹೌದಲ್ರಿ ಮಾಸ್ತರ? ಕೇಳಾರ್ದೆ ಸುಮ್ನೆ ಮದ್ರು. ನೀವೇ ಹೇಳಿರಲ್ಲ ಆಗಲೇ ಚಟ ಬಿದ್ದದಕ್ಕಿಗಿ ಊಟ ಬಿಟ್ರೆ ಅದ್ರ ಕಂಡಪಟ್ಟಿ ಚೀಸಾಡ್ತದಂತ. ಅಗಾಳೆ ಒಂದು ಮಾತು ಹೇಳ. ಏನ್ ಹೇಳ್ರಿ? ವೀರಭದ್ರ ದೇವ್ರ ಇವತ್ ತಮ್ಮ ಹತ್ರ ಯಾರಿಗೆ ಚೌಡಮ್ಮಗ ಹೇಳ್ರಿ ಮಾಸ್ತರ? ನೀವು ಎಷ್ಟು ಮಂದಿ ಕೂತೀರಿ ಇಲ್ಲಿ ದೇವ್ರ ಹೊತ್ತು ತಿರುಗುತ್ತೀರಿ. ಆಕಿ ಏನೋ ತಂಗಿ ಅದಾಳ ಹಾಕಲ್ರಿ ವೀರಭದ್ರ ದೇವ್ರಿಗೆ. ಈ ಕಡೆ ಸ್ವಲ್ಪ ಗೊತ್ತಿಲ್ಲ. ಮೊದಲು ವೀರಭದ್ರ ದೇವ್ರು ಹುಟ್ಟ್ಯಾನ, ಹಿಂದ್ರಗಡೆ ಈಕಿ ಚೌಡಾಮ್ ಹುಟ್ಟ್ಯಾಳ. ಹೌದು. ಚೌಡಾಮಣಿ ಹಾಕತ್ತ ಮತ್ ತಮ್ಮತ್ ನೋಡ್ರಿ. ಇದು ಕೆಸಬಾಯಿ ಇದು ಎಲ್ಲಿ ಹೊಡ್ಕೊಂಡ್ ಬಂದ ಶಾಸ್ತ್ರ ಗೊತ್ತಿಲ್ಲ. ಹೌದು. ಇಂತ ಡೂಪ್ಲಿಕೇಟ್ ಯಾವ ನಡೆಸಬೇಡ ತಂಗಿ. ಅದಕ್ಕೆ ಹೇಳ್ರಿ ಮಾಸ್ತರ? ಮೂಲ ಕುರುವಲ್ಲ ಇಲ್ಲಕ್ಕಿಂದು. ಹೌದಲ್ರಿ? ಮತ್ ನಿನಗೆ ಯಾರ ಬಂದು ನಡಬರಕ್ ಹಿಡಿತಿದ್ರು ಖರೆ ಏನ್ ಮಾಡೋದು? ಅವರು ಹೊತ್ತು ಸೋಮ್ ಬಿಟ್ಟಾರ. ಸೋಮ್ ಬಲಕ್ಲಿ ನಾವು ಹಿಂಗೆ ಒದರ್ಕೊತ್ ಹೋಲಿ ತಿಳ್ಕೊಂಡು ಬಿಟ್ಟಾರ. ಹೌದಲ್ರಿ ಮಾಸ್ತರ? ಅದಕ್ಕ ಬಬಲಾದಿ ಸದಾಶಿವನಪ್ಪನ ಕಡೆಗೆ ಹೋಗ್ಯಾಳ. ಹೋಗ್ಯಾಳ. ಅಲ್ಲಿ ಯಾರೋ ಶೀತಿ ಮನಿ ಒಳಗ ಹೋಗಿ ಮಾತ್ರ ಬೇಡ್ಕೊಂಡತ್ತವ ಚಿಕ್ಕಪ್ಪಯ್ಯ. ಹೌದಲ್ರಿ? ನನಗ ಇರ್ಲಾಕ ಜಾಗ ಕೊಡುವ ತಿಳ್ಕೊಂಡು ಬೇಡ್ಕೊಂಡನತ್ತವ. ಹೌದಪ್ಪ. ಅವ ಎದ್ರ ಸಂಬಂಧ ಕರ್ಸ್ಕೊಂಡ ಆಕಿಗೆ? ಎದ್ರ ಸಂಬಂಧ ಕರ್ಸ್ಕೊಂಡ್ರಿ? ಊರೊಳಗೆ ಬರುವಂತ ಏನು ಪಿಲಾಕಿ ರೋಗ ಬಂದಿತ್ತಲ್ಲ, ಆ ಪಿಲಾಕಿ ರೋಗ ಕಳೆಯುವ ದೋಷದಿಂದ ಆಕಿ ಕರ್ಸಿದ್ದ. ಹೌದು. ಕರ್ಸಿದ ಖರೆ ಅದ. ಪಿಲಾಕಿ ರೋಗ ಅದು ಎಲ್ಲ ಹಾರ ಬಳಿಕ ಹಿಂದ್ರಗಡೆ ಅವ ಏನಂದಾನ? ಏನಂದ್ರಿ ಮಾಸ್ತರ? ಕೆಲಸ ಬಗ್ಗೆ ಹರಿದ ವಾಪಸ್ ಹೋಗಿ ನಿನ್ನ ಜಾಗಿಗೆ ಅಂದ. ನಾವು ಯಾರು ಹೋಗ್ಲಿಲ್ಲ. ಈಕಿ ಮಗಳ ಅಲ್ಲೇ ಹೋಗ್ಯಾಳ. ಅಲ್ಲಾಕ ಇರ್ಬೇಕು. ಅವ್ನು ಬಲ್ಯಾಕ ಅವ್ನು ಬಲ್ಲಿದ ಕೆಲಸ ಮುಗ್ದಿತ್ತಿಲ್ಲ. ಮತ್ತೆ ಅಲ್ಲಾಕ ನೀ ಇರ್ಬೇಕಾಗಿತ್ತು. ಅವ್ನು ಬಲ್ಯಾಕ ಹೋಗತ್ ಹೇಳನವ. ನಿನ್ ಕೆಲಸ ಮುಗುದದ, ನೀ ಅಲ್ಲಿ ಇಲ್ಲಿ ಇರಬೇಡ ಹೇಳನವ. ಇರಬೇಡ ಅಂದ್ರು ಸಹಿತ ಅವನು ಬಲ್ಯಕ್ಕೆ ಉಳ್ಕೊಂಡಾಳ. ಯಾರು ಮಾಸ್ತರ? ಇವ್ರು ಚಂದ್ರಾವತಾಯಿ. ಹೌದು. ಅದಕ್ಕೆ ತಂಗಿ ಅವ ಕರ್ಸ್ಕೊಂಡಿದ್ ಯಾವಾರೇ ಬ್ಯಾರೆ ಅದ. ಹೌದಲ್ರಿ? ನೀ ಹೇಳು ಯಾವಾರ ಬ್ಯಾರೆ ಅದ. ಹೌದು. ಏನು ಕೊಲ್ಲಾಪುರ ಮಾಯಿ ಕಡೆಗೆ ಏನ್ ಹೋಗಿದ್ದಿ? ಕೊಲ್ಲಾಪುರ ಮಾಯಿ ಬಗ್ಗೆ ಏನಾರ ಹೇಳಿದ್ಯಪ್ಪ ಅಂತಂದ್ರೆ ಒಪ್ಕೋತಿದ್ದೇನ. ಅದು ಇದು ಬಿಟ್ಟಿದಿ. ಎಮ್ಮಿ ಕರ ತಂದು ಆಕಳಿಗೆ ಹಚ್ಚಲಕತ್ತಿದಿ, ಆಕಳ ಕರ ತಂದು ಎಮ್ಮಿಗೆ ಹಚ್ಚಲಕತ್ತಿದಿ. ಹೌದು. ಕೂತವ್ರೆಲ್ಲ ಏನಾರ ನಿನ್ ಮುಂದೆ ಎಲ್ಲರೂ ದೊಡ್ಡ ನೀ ತಿಳ್ಕೊಂಡಿದಿ. ಹಾಗೆ ತಿಳಿಬೇಡ್ರಿ ನೀವು. ಗಂಡ ಹಾಡವ್ ಏನ್ ಹಾಡ್ಯಾನ, ಈ ಹೆಣ್ಮಗ ಏನ್ ಹೇಳಕತ್ತಾವ ನಮ್ಗೆ ಗೊತ್ತಾಗ್ತದಲ್ಲ ನಿಮ್ಗೆ ಎಲ್ಲರಿಗೆ. ಹೌದು.
ನಾವ್ ಹೇಳಿವಿ ಗುರು ರೇವಣ ಸಿದ್ಧಂದು ಈಕೆ ಹೇಳಕತ್ತಾಳ ಬಬಲಾದಿ ಸದಾಶಿವನಪ್ಪನದು. ಹೌದು ಶಿವ ಅಂತ ಬರ್ತದಲ್ರಿಪ್ಪ ಅದಕ್ಕೆ ಆ ಕಡೆ ದಾರಿ ಹಿಡ್ದಾಳ. ಬಬಲಾದಿ ಸದಾಶಿವಪ್ಪ ಅಂದ್ರೆ ಸಾಮಾನ್ಯ ಇದ್ದಿದ್ದಿಲ್ಲ ಅವ. ಹೌದು ಸರ್ಕಾರದವರು ಬಂದು ಹಿಡಿಲಾಕ್ ಬಂದ್ರ ಅವನಿಗೆ ಸರಿಯಾದಂತ ಸರಿಯಾದ ತಿಳ್ಕೊಂಡ್ಗೆ ಹಿಡಿಲಾಕ್ ಬಂದ್ರು. ಆ ಕೊಡದೋಗಿಟ್ಟಿರುವಂತ ದಾರುಕ್ ಮಾತ್ರ ಬಂದು ಮುಟ್ಟಿದ್ರು. ಮಗನ ನೀ ಯಾವಾಗ ಬಂದು ಈ ಶರ್ಯಕ್ ನೀ ಮುಟ್ಟಿದೆಪ್ಪ ಅಂತಂದ್ರ ಹೊಳಿ ಒಳಗಿರುವಂತ ಏನು ಸಮುದ್ರ ನೀರದಲ್ಲ ಕೃಷ್ಣ ಆ ಕೃಷ್ಣಾ ನದಿನೇ ಪೂರಾ ಮಗನ ಧಾರ ಮಾಡಿ ಬಿಡ್ತೀನಿ ಯಾರಿಗೆ ಹಿಡಿತಿಡಿ ಅಂದವ. ಹೌದು ಸರ್ಕಾರದವ್ರು ಬಂದಾಗ ಪೂರಾ ಹೊಳಿನೇ ಧಾರ ಮಾಡಿ ಬಿಟ್ಟಾನವ. ಹೌದಲ್ರಿ ಮಾಸ್ತರ ಇಂಥ ತಾಕತ್ತ ಅವ್ರು ಬಲ್ಯಾಕದ ತಂಗಿ. ಅವ್ರು ಮಾಡ್ಲಾರ್ದಂತ ಯಾವ ಶಿವ ಪರಮಾತ್ಮ ಮಾಡ್ಲಾರ್ದಂತ ಕೆಲಸ ನಮ್ಮ ಬರೇ ಭಕ್ತರು ಮಾಡ್ಯಾರ. ಹೌದು ಈಕಿ ಹೇಳಕತ್ತಾಳ ಅವ್ರಿಗೆ ಕಡಿಮೆ ಮಾಡಿ ಈಕಿ ನಡೀರಿ ಒಂದ್ ಸಖಿ ಮಾಸ್ತರ. ಹರೇ ಹರ ಹಂದಿ ಬರೀ ನಂದಿಯಾದಿತ್ತೇನೋ ಸಿಂಧಿ ಕುಡದು ಶೀಲ ಮಂದಿ ಮನೆ ಮುರಿದು ಮುಂದಕ್ಕ ಬಂದಕ್ಕಿಗೆ ಸೌಕಾರ್ತೆ ಮಂದಿ ಮನೆ ಮುರಿದು ಮುಂದಕ್ಕ ಬಂದಕ್ಕಿಗೆ ಸೌಕಾರ್ತೆ ಹೌರಾಣಿ ಹಾವ ಆದಾರೇನೋ ಜಾರುಣಿ ಗರ್ತಿ ಆದಾರೇನೋ ಯಪ್ಪ ಊರೆಲ್ಲ ಬಳಸಿದಕ್ಕಿ ಶೃಂಗಾರ ಮಾಡಿ ಮನ್ಯಾಗ ಇಟ್ರ ಮದುವೆ ಹಾತಿ ಆದಾರೇನೋ ಊರೆಲ್ಲ ಬಳಸಿದಕ್ಕಿಗೆ ಶೃಂಗಾರ ಮಾಡಿ ಮನ್ಯಾಗ ಇಟ್ರ ಮದುವೆ ಹಾಂತಿ ಪಟ್ಟಣ ಮರಿ ಪಟ್ಟಣಕ್ಕ ಹಾದಾರೇನೋ ಕಟುಕ ಮಠದ ಮರಿ ಆದಾರೇನೋ ಕಟ್ಟಿದ ಕರ್ಮಾಣಿ ಹರಿಯುವ ನಾಗೇಶ್ ಅವ್ರಿಗೆ ಎದರ್ಲೆ ಹೊರಗಾರೇನೋ ಕಟ್ಟಿದ ಕರ್ಮಾಣಿ ಹರಿಯುವ ನಾಗೇಶ್ ಅವರಿಗೆ ಎದರ್ಲೆ ಹೊಡೆದಾರೇನೋ ಅಚ್ಚೂತ ಅರುಣನಾದಾರೇನೋ ಕಚ್ಚಿ ಹರ್ಕಗ ಕರುಣೆ ಬಂದೆ ಸಾಚಾದ ಕವಿಯ ಹುಚ್ಚ ಮೀರ ಸೈವಗ ಯಾರು ಬೈರಾರೇನೋ ಸಾಚಾದ ಕವಿಯ ಹುಚ್ಚ ಮೀರ ಯಾರು ಬೈರಾರೇನೋ ಯಪ್ಪ ಹಾಡುದು
ನಡೀತ ಗದ್ದಲ ಬಾಳ ಅಭಿಷಾಯಪ್ಪ ಮಾಶಾಳ ಊರಾಗ ಹೌದು ನಿನ್ನಂಗ ಗದ್ದಲ ಮಾಡೋರು ಬಹಳ ಮಂದಿ ಬಂದು ಹೋಗ್ಯಾರ ಊರಾಗ ನೀನು ಈ ಕಡೆ ಮಾತ್ರ ಬಂದು ಸಿಕ್ಕಿದೆ ಮಾಶಾಳ ಅವ್ರ ಕೈ ಇದಕ್ಕಿಂತ ಮೊದಲ ಎಂತಿಂತ ಹೆಣ್ಮಕ್ಳು ಎಲ್ಲರೂ ಮಾತ್ರ ಬಂದರ ಹುಡುಗಿ ನೀನು ಸ್ವಲ್ಪ ಲೆಕ್ಕದ ಮ್ಯಾಗ ಹಾಡು ಮಾತ್ರ ಕಲಿಯ ಏನ ಮ್ಯಾಗ ಮತ್ತೊಂದು ಮಾತ ಹೆಣ್ಮಗಳು ನೋಡ್ರಿ ಬಹಳ ಚಂದ ಹೇಳಲ್ಲ ನಮಗ ಹೌದೌದು ಹೇಳ್ಯಾರ ಅವ್ರವ್ರಿಗೆ ಬೇಕಾಗಿ ಮಾತ್ರ ಮಕ್ಕಳು ಹಳದಾಳ ಅಂತಾಳ ನಮಗ ಹೌದು ಹೌದು ಈಗ ಎಷ್ಟೋ ಮಂದಿ ಶರಣರಾಗಿ ಹೋದರು ಭೂಮಿಯ ಮ್ಯಾಗ ಅವ್ರಿಗೆ ಹೊಟ್ಟೆ ಕಾಮ ಇಲ್ಲ ಏನ್ರಿ ಜಗತ್ತದ ಒಳಗ ಯಾವ ನಮ್ಮ ಅರಳುಗುಡಿಗೆ ಶರಣ ಬಸವಗ ಜಗನೇ ಅಪ್ಪ ಅಂತಾರ ಅವಾಗ ಅವ ಯಾವ ಹೆಣ್ಣಿಗೆ ತಗೊಂಡು ಹಡದ ಜಗತ್ತದ ಯಾರಿಗೆ ಮಾತ್ರ ಹಡದಿಲ್ಲ ಅವ ಜಗನೇ ಅಪ್ಪ ಅಂತ ಕರೀತಾರ ಅಮಗ ಈಕೆ ಒಂದು ತಿಪ್ಪಲು ಶಾಸ್ತ್ರ ಹೊಡ್ಕೊಂಡು ಮಾತ್ರ ಬಂದಾಳೆಲ್ಲೀಗ ನಿನ್ನ ಹೆಣ್ಣಿಗೆ ಬಿಟ್ಟಾಗೆ ದೇವರಾಗಿ ಉಳಿದಾರ ಜಗತ್ತದ ಒಳಗ ಹೆಣ್ಣಿಗೆ ಹಿಡಿದವರು ದೇವರ ಆಗಿಲ್ಲ ತಂಗಿ ಭೂಮಿ ತಲೆ ಮ್ಯಾಗ ಎಲ್ಲ ಲಿಂಗನ ಹೆಂಡತಿ ಗರ್ಭವತಿ ಇದ್ಳು 8 ತಿಂಗಳ ತುಂಬಿತು ಅಕ್ಕಿಗಿ ಎನ್ನ ಅವಾಗ ಮಾತ್ರ ಮರಣ ಹೊಂದ್ಯಾಳ ಭೂಮಿಯ ಮ್ಯಾಗ ತಗೊಂಡಾನ ಮೈ ಮ್ಯಾಗ ಇದ್ದಿದ್ದು ಅರಿವಿ ಹರ್ಕೊಂಡಾನ ಆಗಿನ ಟೈಮಿಗ ಅದೇ ಬೂದಿನ ಮಾತ್ರ ಮೈಗೆ ಹಚ್ಕೊಂಡು ನಡೆದಾನ ಅವಾಗ ಅವ ಸೀದಾ ಯಾರ ಬಲ್ಲಿ ಬಂದ ನನಗೂ ಗೊತ್ತಿಲ್ಲ ಇವಳೀಗ ಬಂದೆ ಸಿದ್ಧಲಿಂಗ ನಿನ್ನ ಸನ್ನಿಧಿಗೆ ನಾನು ಬಂದೆ ಎಂದು ಸೀದಾ ಲಕ್ಷಣ ಗ್ರಾಮಕ ಬಂದನ ಎಲ್ಲ ಲಿಂಗ ಅವಾಗ ಲಕ್ಷಣ ಕೀರ್ತಿ ಸಣ್ಣದಲ್ಲ ಬಿಚ್ಚಿ ಹೇಳುವ ತೀರೋದಿಲ್ಲ ಪಂಚಾಳ ಮತದ ಸಿದ್ಧಲಿಂಗ ಮುತ್ಯ ಕಕ್ಕಳ ಮೇಲೆ ಅವ್ರ ಹಿಂಗ ಎಲ್ಲಿ ನಾಗಮನ ತಾಯಿ ಹೊಟ್ಟಿಲ ಹುಟ್ಟಿ ಬಂದನ ಜಗದಾಗ ಆನಂತ ಪವಾಡ ಮಾಡಿ ಹೋಗ್ಯಾನವ ಭೂಮಿಯ ಮ್ಯಾಗ ಸಿದ್ಧಲಿಂಗನ ಹೇಳ್ತೀನು ಶ್ರೀಶೈಲಕ್ಕೆ ಹೋಗೋ ಟೈಮ್ ನಡಬರ್ಕೆ ಮಾತ್ರ ಬಿಟ್ಟನ ಅಕ್ಕಿಗಿ ಬಿಟ್ಟು ಹೋದಾಗೆ ದೇವರಾಗಿ ಉಳಿದ ಜಗತ್ತಾದ ಅದಕ್ಕೆ ಏನ್ ಹೇಳ್ತಾರ ತಮ್ಮ ಏನ್ ಹೇಳ್ತಾರ್ರಿ ಮಾಸ್ತರ ಈ ಹೆಣ್ಮಗಳ ಬಲ್ಲಿ ಪರಿಪೂರ್ಣ ಆದಂತ ಜ್ಞಾನ ಇಲ್ಲಿಕ್ಕಿಗೆ ಹೌದು ಹೌದು ಹಾಪು ಬುದ್ಧಿ ಅದ ಹೆಣ್ಮಗಳ ಹೌದಲ್ರಿ ಮಾಸ್ತರ ಸಣ್ಣಕ್ಕೆದಾಳಿಕಿ ಈಕಿಗೆ ಪರಿಪಕ್ವವಾದಂತ ಜ್ಞಾನ ಇಲ್ಲ ಗುರು ಈಕಿ ಮಾಡ್ಕೊಂಡಿಲ್ಲ ಗುರುವಿನ ಕಡೆ ಹೋಗಿ ಉಪದೇಶ ತೆಗೆದುಕೊಂಡಂತವ್ರಿಗೆ ಗೊತ್ತಾಗ್ತದ ಮಾತ ಹೌದಲ್ರಿ ಮಾಸ್ತರ ಗುರುವಿನ ಗುಲಾಮನ ಆಗುವ ತನಕ ದೊರೆಯದಣ್ಣ ಮುಕ್ತಿ ಅಂದಾರ ಹೌದು ತಾಯಿಯ ಗುಲಾಮನ ಆಗುವ ತನಕ ದೊರೆಯದಣ್ಣ ಮುಕ್ತಿ ಅಂದಾರೇನು ಯಾರು ಅಂದಿರಲ್ರಿ ಮಾಸ್ತರ ಕಾಯದ ಹಂಗ ನೀಗುವ ತನಕ ದೊರೆಯದಣ್ಣ ಮುಕ್ತಿ ಈ ಶರೀರ ಹಂಗ ನೀಗದಾಗೆ ಮಾತ್ರ ಮುಂದೆ ದೇವ್ರ ಆಲಕ್ ಬಂದದ ಅಂತ ಹೇಳ್ಯಾರ ಈಕಿ ಹೇಳಕತ್ತಾಳ ನನ್ನ ಪಾಕೆಟ್ಗೆ ನೆಂಬ್ರಿ ಸಮಸ್ಯೆ ಹೊಂಟದ ಮಾತ ಹೆಂಗ ಕೈಲಾಸಗಿರಿ ಪರ್ವತ ಏನವತ್ತಿ ಪಾಂಡವರು ದ್ರೌಪದಿಗೆ ತಗೊಂಡ್ ಕೇಸಿ ಸ್ವರ್ಗನ ಹೋಗ್ಯಾರ ದ್ರೌಪದಿನ ತಳಪಿಂದ ಕೇಸಿ ಸತ್ತಾಳು ಇದು ಒಂದು ಮಾತಿಪ್ಪಲ್ಲದ ಮತ್ತಿಕ್ಕೆ ಅಲ್ಲಗತ್ತವಲ್ಲ ಹೆಣ್ಣಿಲಿಂದ ಮೋಕ್ಷ ಆಗ್ಯದ ಹೆಣ್ಣಿ ಕೈ ಹಿಡಿದವರು ಮೋಕ್ಷಕ್ಕೆ ಹೊಂದ್ಯಾರ ಮತ್ತ ಅದೇ ಕೈಲಾಸಗಿರಿ ಪರ್ವತಕ್ಕೆ 5 ಮಂದಿ ಏರ್ತಿದ್ರು ಹೌದು ಮತ್ತ ಕೈ ಹಿಡಿದ ಕೈ ಬಿಡಿಸ್ಕೊಂಡು ತಳಪಿಂದ ಸತ್ತಾಳಲ್ಲ ಯಾರು ದ್ರೌಪದಿ ಮತ್ತ ಆಕಿನಿಂದ ಮುಕ್ತಿ ಆಗ್ತಿತ್ತಂದ್ರ ಅವ್ರು ತಗೊಂಡ್ ಹೋಗ್ಬೇಕಾಗಿತ್ತಲ್ಲ ಒಬ್ಬನೇ ಧರ್ಮ ಮ್ಯಾಗ ಹೋದ ಎಷ್ಟು ಮಂದಿ ನಮ್ಮ ಭೂಮಿ ಮ್ಯಾಗ ಮಾತ್ರ ಶರಣರಾಗಿ ಹೋಗ್ಯಾರ ಯಾರು ಮಾತ್ರ ಹೆಂಡ್ರಿಗೆ ತಗೊಂಡ್ ಅವ್ರು ಹೋಗೇ ಇಲ್ಲ ಮುಂದಕ್ಕ ಇಲ್ಲೇ ನಡಬರ್ಕೆ
ಬಿಟ್ಟು ಹೋಗ್ಯಾರ ಇವಕ್ಕೆಲ್ಲ. ಹೌದು. ಅವಾಗ ಮಾತ್ರ ಮುಂದೆ ದೇವರಾಗ್ಯಾರ ಅವ್ರು. ಅದಕ್ಕ ಈ ಶರೀರ ಅಂದ್ರೆ ಹೆಂಗದ? ಹೆಂಗದ್ರಿ ಮಾಸ್ತರ? ಕ್ಷಣಿಕವಾದಂತ ಸುಖ ಆದ ತಂಗಿ. ಬಸವಣ್ಣ ಹೇಳ್ತಾನ, ಏನ್ ಹೇಳ್ತಾನ್ರಿ ಮಾಸ್ತರ? ಶಾಸಿಕಾಲದಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಹೌದ್ ಹೌದ್ ಹೌದ್. ಕೂಡಲ ಸಂಗಮ ದೇವ ಅಂದಾನ ಬಸವಣ್ಣ. ಹೌದಲ್ರಿ ಮಾಸ್ತರ? ಇವ್ರು ಹೇಳ್ತಾರ, ಏನ್ ಮಾಡಿದ್ರು ಸಹಿತಕ್ಕೆ ನಮ್ಮ ತಾಯಿ ಬಲ್ಯಕ್ಕೆ ಮಾಡ್ಬೇಕು. ಹೊಟ್ಯಾಗೆ ಮಾತ್ರ ಏನ್ ಮಾಡ್ಯಾನ ಹನುಮಂತ ದೇವ್ರು ಇದ್ದು ಆ ಅರಿವಿ ನುಂಗಂದಾನಂತ. ಹೌದಲ್ರಿ? ಒಂದ್ ನಿಮಿಷ ರೀ, ಇಲ್ಲಿ ಜನ ಇದ್ದಿರ್ಬೇಕಲ್ಲ, ಇಲ್ಲಿ ಕೂತಾರ ಅವ್ರಿಗೆ ಗೊತ್ತೇದ. ಹನುಮನ್ ದೇವರಾಗ್ಲಿ ಯಾವ ದೇವರಾಗ್ಲಿ ಹೊಟ್ಟೆ ಕೂಸಿದ್ದಾಗ ಅರ್ಬಿ ನುಂಗದಾಗ ಅದು ಅರ್ಬಿ ಕಡೆ ಹೋಗ್ತದ, ಮತ್ತೆ ಕೂಸಿನ ಪಿಶ್ವಾಗ ಹೋಗ್ತದೋ ಏನು ಒತ್ತಟಿ ಹೋಗ್ತದೋ. ಮತ್ತ ಅಲ್ಲಿ ಹ್ಯಾಂಗ್ ಸುತ್ತಕೊಂಡವ ಅವ ಹ್ಯಾಂಗ್ ಸುತ್ಕೊಂಡ ಇಲ್ಲ ಏನಂತ ವಿಷಯ ಅದು. ಅವ್ ಜಾಗಗಳು ಅಲಕ್ ಅಲಕ್ ಮಾಸ್ತರ. ಜಾಗ ಬೇರೆ ನೀವು ಮೂತ್ರ ಬರೋದೇ ಬೇರೆ, ಹೌದು, ದೋಣಿ ಬರೋದೇ ಬೇರೆ, ಬೇರೆ ಊಟದ ಖಾನಿನೇ ಬೇರೆ. ಮತ್ತೆ ಈ ಕಡೆ ನುಂಗಿದೇನು ಆ ಕಡೆ ಹೋಗ್ಬಿದ್ದದು ಏನ್ ತೆಳಗ್ ಹೋಗ್ಬಿದ್ದದು. ಅವ್ರೇನ್ ಹೇಳ್ತಾರ ಮಾಸ್ತರ? ಪ್ರತಿಯೊಂದು ಮಾತು ಏನ್ ಹೇಳ್ತಾರ ಅವರು? ದೇವರೊಬ್ಬ ನಾಮ ಹಲವು, ಹೌದು, ಹೇಳೋರು ತಾವೇ. ಮತ್ತೇನ್ ಕೇಳೋದು? ಮಸೂದೆ ಗಂಟೆ ಹಾಕಿಲ್ಲ. ನಮ್ ಸಿದ್ದರಾಮೇಶ್ವರ ಗುಡಿಯಾಗ ಹುಕಮ್ ನಡೀತದ, ಎಲ್ಲ ನಡೀತದ, ಅಲ್ಯಾಕ್ ನಡೆಯಂಗಿಲ್ಲ ಅಂತ ಅವ್ರು ಕೇಳ್ಯಾರ. ಹುಕಮ್ಮ ಅವರು ವಚನ ಸುಳ್ಳಕ್ ಬರಂಗಿಲ್ಲ. ಅದಕ್ಕೆ ಏನ್ ಹೇಳ್ತಾನ? ಏನಂತ ಹೇಳ್ತಾನ? ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿದ್ದು ಫಲವೇನಯ್ಯ. ಹೌದು, ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿದ್ದು ಫಲವೇನಯ್ಯ. ಲಿಂಗದ ಮೇಲೆ ನಿಷ್ಠಿವಿಲ್ಲದ ಭಕ್ತನಿದ್ದು ಫಲವೇನಯ್ಯ. ಶಿವ ಶಿವ ಇದ್ದರೆ ಹೋದರೆ ಹಸಿದ ಹಾವಿಗೆ ಕರ ಬಿಟ್ಟಂತೆ ಕೂಡಲ ಸಂಗಮ ದೇವ ಅಂತಾನ. ಹೌದು ಹೌದು. ಯಾರು ಹೇಳ್ಯಾರ? ಯಾರೋ ಬಸವನ್ ಹೇಳ್ತಾನ, ಗಂಡನ ಮೇಲೆ ಸ್ನೇಹ ಇರ್ಬೇಕಂದ್ ನೀ ಮತ್ತೊಬ್ರ ಮೇಲೆ ಇರಬಾರ್ದು, ಹೆಂಡತಿ ಮೇಲೆ ಇರ್ಬೇಕಂತ ಬರ್ವಾನೇನ್ರಿ ಅವ? ಇಲ್ಲ ಇಲ್ಲ ಇಲ್ಲ, ಹಾಗ ಬರೀಕ್ ಬರಂಗಿಲ್ಲ ಮಾಸ್ತರ. ಇನ್ನೊಂದು ಮಾತು ಹೇಳ್ಯಾರ. ಏನ್ ಹೇಳ್ಯಾರ ಅವರು? ಅಂದಾರ ಮಾಟ ಕರೋಕೆ ನಿತ್ಯ ಜನ್ನತೆ ಅಂತ ಖುರಾನ್ದಾಗ ಬರುವಂತವ್ರು ಹೇಳ್ಯಾರ. ಏನ ಅದಕ್ಕೆ ಅಲ್ಲ ನಂಗಿಲ್ಲ, ಅಲ್ಲ ನಂಗಿಲ್ಲ ಬರ್ದಾರ ಖರೆ. ಬರ್ದಾರ. ಯಾರು ಬರ್ದಾರ? ಅದು ಯಾರು ಬರ್ದಾರ ಅನ್ನೋದು ಮಾತ್ರ ನಾವು ಭಾಳ ವಿಚಾರ ಮಾಡ್ಬೇಕಲ್ರಿ. ವಿಚಾರ ಹೆಂಗ? ತಾಯಿ ಅನ್ಬೇಕಾದ್ರೆ ಯಾರು ಅಂತಾರ? ಮಗ ಇದ್ದವ ತಾಯಿ ಅಂತ ನಮ್ಮ ತಾಯಿಗೆ ಮಗ ಇದ್ದವ ತಾಯಿ ಅಂತಾನ. ತಾಯಿ ಕಾಲ ತೆಳಗ ಕೈಲಾಸ ಅಂತ ಹೇಳ್ಯಾನ. ಮತ್ತ ಅದೇನ್ ಹೇಳ್ತಾರ ಮಾಸ್ತರ? ಏನ್ ಹೇಳ್ಯಾರ? ಆ ಕೈಲಾಸದ ಬಾಗಿಲ್ ನಮ್ಮ ಅಪ್ಪನ ಅಂತ ಹೇಳ್ತಾನ. ಮತ್ತ ಕೈಲಾಸದ ಬಾಗಿಲ ಬಾಪ್ ಹೇ ಅಂತ ಹೇಳ್ತಾನ. ಅದೇ ಖುರಾನದೊಳಗ. ಅಲ್ಲ, ಮಗನಿಗೆ ಹೆಂಗ್ ದೊಡ್ಡ ಕೇಳ ಗೊತ್ತ ನಿಮಗ? ಹಾಲು ಕುಡಿಸಾನ, ಬಟ್ಟಿ ತೊಳ್ಯಾನ, ಕುಂಡಿ ತೊಳ್ಯಾನ, ಝಳಕ ಮಾಡ್ಸಾನ. ಇದು ಕಂಡಪಟ್ಟಿ ಆನಂದ ಆಗಿ ಏನಂದದ? ಕೂಸೇನಂದದ, ಇದು ನಮ್ದು ಸ್ವರ್ಗಿದ್ದು ನಮ್ ತಾಯಿ ಕಾಲ್ ತೆಳಗದ ಅಂತ ಅದಕ್ಕೆ ಹುಡುಗಂತದ. ಹುಡುಗಂತದ ಮಾಸ್ತರ. ಏನೋ ತಿರಿಯಾರ ಬಟ್ಟಿಗಂದ ಸಣ್ಣಾಗಿದ್ದಾಗ ಹೇಳ್ತಿದೆ ಅಂದ್ರ ಹೆಣ್ಣೆ ಹೆಚ್ಚಿದ್ದಪ್ಪ ಅಂತಂದ್ರ ಗಾಂಡಿದ್ದಾವ ಏನ್ ಬರಿತಿದ್ದ? ಏನ್ ಬರಿತಿದ್ರಿ ಮಾಸ್ತರ? ಹಮಾರ ಜೋರುಕ ನಿಚ್ಚೆ ಜನ್ನತ್ ಹೈತೆ ಎಲ್ಲರ ಬರ್ದಿತ್ತಂದ್ರೆ ಹೇಳ ಇತಿಹಾಸದೊಳಗೆ. ಹಾಡಕಿನ ಬಿಡ್ತೀವಿ. ಜೋರು ಅಂದ್ರೆ ಯಾರು? ಹೆಂಡತಿ ಪಾದ ತೆಳಗ ಕೈಲಾಸ ಎಲ್ಲರ ಬರ್ದಾರೇನು? ಬರ್ದಿಲ್ಲಲ್ರಿ ಮಾಸ್ತರ. ಗಂಡಗ ಹೆಂಡತಿ ಸಣ್ಣಕಿನೇ, ಹೆಂಡತಿಗೆ ಗಂಡ ದೊಡ್ಡವದಾನ. ಹೌದು ಹೌದು. ತಾಯಿಗೆ ಮಗ ಸಣ್ಣವನೇ. ಹೌದು. ಮಗನಿಗೆ ತಾಯಿ ದೊಡ್ಡಕ್ಕಿ. ಹೌದಲ್ರಿ ಮಾಸ್ತರ? ಅದಕ್ಕೆ ಅವ ಏನ್ ಮಾಡ್ಯಾನ? ಮಗ ಇದ್ದವ ಏನ್ ಮಾಡ್ಯಾನ್ರಿ? ಹಮಾರ ಮಾಕೆ ಕದಂ ನೀಚೆ ಜನ್ನತ್ತ ಅಂದಾನವ. ಅದು ಮಗ ಅಂದಿದ ಮಾತಂದ್ರೆ ಇದು ಬಂದು ತಿಪ್ಪಲಿ ಶಾಸ್ತ್ರಕ್ಕೆ ಹೊಡ್ಕೊಂಡ್ ಕೂತ. ಮತ್ತೊಂದು ಕೇಳ ಮಾಸ್ತರ. ಏನತ್ತ? ಏನ್ ಕೇಳಂದ್ರೆ ಕೃಷ್ಣಾಗ ಜಾರಂಬ ಬೇಡ ಹುಡುಗ ಆ ಮಾಸ್ತರ ಮಹಾಭಾರತ ವಿಷಯ ನೀ 3 ಮಂದಿ ಓದ್ಕೊಂಡಿಲ್ಲ. ಒಬ್ಬರೊಬ್ರು ನೀ 3 ಮಂದಿ. ಆ ಕುರುಕ್ಷೇತ್ರ ಯುದ್ಧದೊಳಗ ಏನಾಗ್ಯದ? ಇವತ್ತು ಬೇಡ ನಾಳೆ ಅಂತ ಹೇಳಿ. ನೀಗ ಮೊದಲೇ ಒಂದ್ ಏನ್ ಕೇಳಿದಾನ? ಹನುಮಂತ ಕೇಳಿದ್ರೆ ನಾವು ಇವನ್ ಕೇಳಿದ. ಹನುಮಂತಗ ಮೂಲ ತತ್ವದಾಗ ವ್ಯಾಕರಣ ಯಾರು ಕಲಿಸಿರಪ್ಪ ಅಂತ ಕೇಳಿದದು. ಅಲ್ಲೇ ಬಿಟ್ರ? ಇಲ್ಲ, ಅಲ್ಲೇ ಬಿಟ್ಟಿಲ್ರಿ. ವ್ಯಾಕರಣ ಯಾರು ಕಲಿಸಿರ ಅಂತ ಕೇಳಿದದು. ಅಲ್ಲೇ ಬಿಟ್ರಿ. ಈಗ ಮಹಾಭಾರತದಾಗ ಬಂದಿದೆ ಕೃಷ್ಣನ ಸುದ್ದಿ ಕೇಳಿ. ಆ ಕುರುಕ್ಷೇತ್ರ ಯುದ್ಧದೊಳಗ, ಮಹಾಭಾರತದೊಳಗ ಕುರುಕ್ಷೇತ್ರ ಯುದ್ಧದೊಳಗೆ ಈ ಕೃಷ್ಣ ವಯಸ್ಸು ಎಷ್ಟಿತ್ತು? ಇದು ಮಾಸ್ತರ ನಾಳಿಂತ ಬಿಡುಗಡೆ ಮಾಡನಿ. ಈ ಮತ್ತೆ ಕೇಳಕತ್ತಿದಿ? ಮತ್ತಿದ ಕೇಳ್ತಿದ ನಿಂಗ ಹಂಗೆ ಉಳಲೇಕ. ಈಗ ಇದೊಂದು ಕೇಳಿ ನೋಡು ಮಾಸ್ತರ. ಯಾಕಂದ್ರ ಆ ಜಾರೆಂಬ ಬೇಡ ಹುಡುಗನಂತ ಈ ಕೃಷ್ಣ ಇವ್ರು ಹೇಳ್ಯಾರ. ಹುಡುಗಿಗೆ ಬಂದ್ರೆ ಅವ ಕಾಲಿಗೆ ಹೊಡೆದಿಲ್ಲ, ಬ್ಯಾರೆ ಬೇರೆ ತೇಲಿ ಹೊಡೆದನ. ಹೌದು, ಅದು ನಿನಗೆ ಹೇಳೋದು ಬೇಡ. ನಿನಗೆ ಏಟ್ ಕೇಳಿದಾನ? ಈಗ ಕೃಷ್ಣ ಆ ಕುರುಕ್ಷೇತ್ರ ಯುದ್ಧದೊಳಗ ಈ ಕೃಷ್ಣಗೆ ಎಷ್ಟು ಆಯುಷ್ಯ ಇತ್ತು, ಎಷ್ಟು ವರ್ಷ ಆಗಿತ್ತು, ಎಷ್ಟು ವಯಸ್ಸಾಗಿತ್ತು, ಎಷ್ಟು ವರ್ಷ ಆದ್ಮೇಲೆ ಇವ ಸತ್ತಾನ. ಅದೆಷ್ಟು ಹೇಳ ಮಾಸ್ತರ ನಾಳಿಂತ್ರ ಹೇಳಿ ನೋಡ. ಹೇಳ್ತಾರೆ ನೀ ಎಲ್ಲ ಹೋದಿ ಮಾಸ್ತರ ಅದರನ್ನೇ ಕೇಳ್ತೀನಿ. ಹಿಂಗ ಮಾತ್ರ ರಾಮಾಯಣದಲ್ಲೇ ಕೇಳ್ತೀನಿ. ನಡೀಲಿ ಮಾಸ್ತರ. ಇಳೆ ನಿಮ್ಮ ಧಾನ, ಬೆಳೆ ನಿಮ್ಮ
ಎಂದು ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಅಂದಾನ ಹೀಗ ಎಲ್ಲಾನು ಭಗವಂತನ ದಾನ ಅಂದಾಡವರು ವಚನದ ಒಳಗ ತಿಂದು ಮತ್ತ ಹೊಳ್ಳಿ ತಿರುಗಿ ಬೀಳ್ತಾಳವನೀಗ ಉಂಡಮನಿ ಜಂತಿ ಎಣಸು ಕೆಲಸ ಹುಡುಗಿ ಮಾಡಬ್ಯಾಡ ಇದು ಮಾಷಾಳ ಅಂದ್ರ ಸಾಮಾನ್ಯ ಅಲ್ಲ ಜಗತ್ತದ ಕೊಲ್ಲಾಪುರ ಮಾಯಿ ಗಂಡ ಅಂದ ಕೂಡಲೇ ಚಾಡಿ ಚಿಪಾಟಿ ಅವರು ಗಂಡ ಅಂದಳು ನೋಡ್ರಿ ಸದಾಶಿವನೊಬ್ಬರ ಕಡೆ ಹೋಗ್ಯಾಳ ಐಕಿ ಬಂದಾಳ ಇದರಾಗ ಸದಾಶಿವ ಇದಕ್ಕ ಬಟ್ಟೆ ಕೊಡ್ತ ಇಲ್ಲದಂಗ ಸುಮ್ಮನೆ ಯಾವುದೇ ತಂದು ಎದರಾಗರೆ ಹಚ್ಚುದು ಮಾಡದಾಗಿದಾರ ರೇವಣ ಸಿದ್ಧನ ವಿಷಯ ಹೇಳಿನಿ ಅಲ್ಲಿಗೆ ಮಾತಾಡಬೇಕು ಅದನ್ನ ಬಿಟ್ಟು ಒಯ್ದು ಎದರಾಗರೆ ಒಯ್ದು ಹಾಕಬೇಡವ ಹಿಂಗ ಯಾಕಂದ್ರ ನಿಮ್ಮ ಗಂಡ ಅಂದ್ರ ಬಹಳ ಕಡಿಮೆ ಅದ ಜಗತ್ತದೊಳಗ ಏನಾಗಬೇಕಾದ್ರೂ ಸಹಿತ ನಮ್ಮ ತಾಯಿ ಬೇಕು ಮೊದಲ ಹೌದಲ್ರಿ ಇದ್ದಾಗ ಮಾತ್ರ ಎಲ್ಲ ಕೆಲಸ ಆಗ್ತದ ಹೌದು ಅವ್ರು ಹೇಳ್ಯಾರ ಹಿಂಗ ಅವ್ರು ಎಲ್ಲಾರ್ದೆ ನಿಮಗೆ ಏನು ಮಾಡ್ಲಕ್ ಆಗಿಲ್ಲ ಅಂತ ಹೇಳ್ಯಾರ ಅವ್ರು ಹೌದು ಅದಕ್ಕ ಇವ್ರು ಹೆಣ್ಮಕ್ಳು ಹೆಂತಿಂತವ್ರು ಮಾಸ್ತರ ಮಹಾನ್ ಪತಿವ್ರತ ಹೆಣ್ಮಕ್ಳು ಏನ್ ಮಾಡ್ಯಾರಿ ಪಂಚಕರ್ತರೊಳಗೆ ಶ್ರೇಷ್ಠ ಅನಿಸಿಕೊಂಡಾಕಿ ಯಾರು ದ್ರೌಪದಿ ದೇವಿ ಹೌದು ದ್ರೌಪದಿ ದೇವಿ ಹಣಿಬರಿ ಹೆಂಗಾಗ್ಯದ ಹೆಂಗಾಗ್ಯದ್ರಿ ಮಾಸ್ತರ ಅನುಲಾಯಿ ಹೆಂಗಾಗ್ಯದ ಇದು ಅಲ್ಲದೆ ಯಾವ ಚಂದ್ರ ಇದ್ದವ ಸಾಲಿ ಕಲಿತಿದ್ದ ಬೃಹಸ್ಪತಿ ಬಲ್ಲಿ ಅಲ್ಲಿ ಆ ಚಂದ್ರನ ಯಾರು ಹೆಣ್ತಿ ಬೃಹಸ್ಪತಿ ಹೆಣ್ತಿ ಚಂದ್ರನ ಮಾತ್ರ ಯಾವ ಪ್ರಕಾರವಾಗಿ ಏನೇನ ವಚನ ಕೊಟ್ಟಾಳ ಹೌದಲ್ರಿ ಮಾಸ್ತರ ಏನ್ ಬೇಡ್ಕೊಂಡಳ ಅವನಿಗೆ ಎಷ್ಟು ಇವ್ರು ಕನಿಷ್ಠರ ಇವ್ರು ಗುರುತಾ ಇದಾರೆ ಅನ್ನೋದ್ರ ಬಗ್ಗೆ ನಾವ್ ಹೇಳ್ಬೇಕಾಗಿದೆ ಹೌದಲ್ರಿ ಅದಕ್ಕೆ ಏನ್ ಹೇಳ್ತಾರ ಏ ಹಗಮಲ್ಲಿ ಹೆಣಸಾರ ಕತಿ ದಿಗಮಲ್ಲಿ ಕೇಳ ಮರತಿ ಯುಗ ಯುಗದ ನಿನ್ನ ಜಡತಿ ತೆಗೆದು ಕೊಡುವೇನೋ ಅಯೋಗ್ಯ ಅನ್ನುವಂತ ನಿಮ್ಮಂತವ್ರ ಮೂಗ ಕೊಯ್ದು ಬಿಡುವೇನೋ ನಗದಿ ಮಾತಗಳು ತೆಗೆದು ನಿಂತ ಹಾಡುವೇನೋ ಹೊರಗುಡುವಕ್ಕಿ ತುರುವಿನಲ್ಲಿ ಹರಳ ಯಾಕಾಗಿತ್ತ ಮಲ್ಲಿ ಅಗಸ್ತ್ಯ ಬಂದ ಮ್ಯಾಲೇನು ಕಾರಣೇನೋ ಆ ಹರಳ ಯಾರು ಜವಾಬು ಕೊಡುವ ದ್ರೌಪದಿ ಧರ್ಮ ಹೌದೇನೋ ಹರದ ಕಾಯಿ ಹತ್ತಲಾಕ ಹೋಗಿತ್ತು ಸರಿ ಇಲ್ಲೇನೋ ಇದೇ ಕಾರಣ ಅಕ್ಕಿ ಮರ್ಯಾದೆ ಎಲ್ಲ ತೆರೆದಿಲ್ಲೇನೋ ಬೃಹಸ್ಪತಿಗಳಲ್ಲಿ ಕುವರ ಚಂದ್ರ ಕಲಿತಿದ್ದ ಸಾಲೆ ತಾರಾಚಂದ್ರಗ ಮನುಕೋಳಾಕ ಕರೀಲಿಲ್ಲೇನೋ ಬಸರಾಗಿ ಬುಧನ ಹಡದಳ ತಿಂಡಿ ಮುರಿಲಿಲ್ಲೇನೋ ಬುಧನ ಹಡದಳ ತಿಂಡಿ ಮುಹಿಲಿಲ್ಲ ಬೇಕಾದಂತ ದುಸ್ಮಾನ್ ಹಾಳಪ್ಪ ತಂದ್ರು ಸಹಿತ ತಾಯಿ ಇದ್ದಕ್ಕೆ ಮಗನ ಮ್ಯಾಗ ಮನಸ್ಸು ಮಾಡ್ತಾಳೆ ಯಾರು ಮಾಡಂಗಿಲ್ಲಲ್ರಿ ಮಾಸ್ತರ ಪತಿಪೂರ್ಣ ವಿದ್ಯಾ ಯಾರು ಕಲಿತ ಚಂದ್ರ ಇದ್ದಾವ ಸಾಲಿ ಕಲಿತ ಬೃಹಸ್ಪತಿ ಬಲ್ಲಿ ವಿದ್ಯಾ ಕಲಿತಿದ್ದ ವಿದ್ಯಾ ಎಲ್ಲ ಪರಿಪೂರ್ಣ ಆಯ್ತು ವಿದ್ಯಾ ಪರಿಪೂರ್ಣ ಆದ ಕೂಡಲೇ ಮಾತ್ರ ಗುರುವಿಗೆ ಹೋಗಿ ಕೇಳ್ದ ಹೌದು ಯಪ್ಪ ನನಗೆ ಸಾಕಷ್ಟು ವಿದ್ಯಾ ಮಾತ್ರ ನೀನು ದಾರಿ ಎರ್ದಿದಿ ಹೌದಲ್ರಿ ನನಗೆ ಭಾಳ ಆನಂದ ಆಗ್ಯಾರ ನಿನಗೆ ಏನ ಕಾಣಿಕೆ ಕೊಡ್ಬೇಕಂತ ನಾ ಬಂದಿ ನನಗೆ ಹರುಷಿ ಬಹಳ ಖುಷಿ ಆಗ್ಯದ ಅಂದವ ಅವಾಗ ಗುರು ಇದ್ದವ ಏನಂತಾನ್ರಿ ನನಗೇನು ಬೇಕಾಗಿಲ್ಲಪ್ಪ ನಿಮ್ಮ ಮನ್ಯಾಗ ಆಕಿ ಹೋಗಿ ಕೇಳಾಕಿ ಏನ್ ಬೇಡ್ತಾವ ಅದು ಕೊಡು ಅಂದ ಹೌದು ಅವಾಗ
ಇವ್ರ ಅವನ ಕಡೆಗೆ ಬಂದ ಗುರುತಾಯಿ ಕಡೆಗೆ. ಹೌದು ಗುರುವಿನ ಹೇಳ್ತಂದ್ರೆ ಗುರುತಾಯಿನೇ ಅಲ್ಲ ಅವನಿಗೆ, ಹೌದಲ್ರಿ ತಾಯಿನೇ ಆಗ್ತಾಳಕಿ. ತಾಯಿಗೆ ಬಂದು ಕೇಳ್ದ ಇವ, ಏನ್ ಕೇಳ್ತಾನ್ರಿ ಚಂದ್ರ. ಕೇಳ್ದ ಈಕಿ ಏನಂದ, ಏನಂತಾಳ್ರಿ ಮಾಸ್ತರ? ಮಗನ ಮ್ಯಾಗ ಮನಸ್ಸು ಮಾಡ್ಯಾಳ ನೋಡ್ರಿ. ಇವ್ರು ಎಲ್ಲ ಹೆಣ್ಮಕ್ಳ ಇವ್ರು. ಹೌದು ಹೌದು. ಇಂಥವ್ರಿಗೆ ಹೆಂಗ್ ಹೆಣ್ಮಕ್ಳು ಎಲ್ಲ ಬರ್ತಾರೆ? ಅಲ್ಲಿಗೆ ಬರಂಗಿಲ್ರಿ ಮಾಸ್ತರ. ಸ್ವತಃ ಯಾರು ತಾಯಿ ಇದ್ದಕ್ಕಿನ ಮಗನ ಮ್ಯಾಗ ಮನಸ್ಸು ಮಾಡ್ತಾಳ. ಹೌದು ಹೌದು. ಅದಕ್ಕೆ ಮತ್ತೇನ್ ಹೇಳ್ತಾರ? ಮತ್ತೇನ್ ಹೇಳ್ತಾರ್ರಿ? ಏ ಗುರು ಬೃಹಸ್ಪತಿಗಳಲ್ಲಿ ಕುವರ ಚಂದ್ರ ಕಲಿತಿದ ಸಾಲಿ, ತಾರಾಚಂದ್ರಗ ಮನಕೋಳಾಕ ಕರೀಲಿಲ್ಲೇನೋ, ಬಸರಾಗಿ ಬುಧನ ಹಡದಳ ತಿಂಡಿ ಮುರಿಲಿಲ್ಲೇನೋ. ಪುರುಷ ಸುಗ್ರೀವ ಇದ್ದು ಹರ್ಷದಿ ಭಾವದ ಮೂಗ ಮುರಿದು ವನಪ ಮಾಡಿ ತಾರಾವಾಲಿಗೆ ಕರೀಲಿಲ್ಲೇನೋ. ಚೌಡೇಶ್ವರಿ ರುಂಡ ವೀರಭದ್ರ ಕಡದಿಲ್ಲೇನೋ, ಸರಸ್ವತಿ ಮೂಗ ಕೊಯ್ದು ದಕ್ಷಾಗ ಹೊಡೆದಿಲ್ಲೇನೋ. ಪಾರ್ವತಿ ಲಕ್ಷ್ಮಿ ಸರಸ್ವತಿಗೆ ಸಪ್ತ ಋಷಿಗಳ ಶಾಪ ಹತ್ತಿ ಈ ಲೋಕದೊಳಗ ಬಂಜಿಯರಾಗಿ ಉಳಿದಿಲ್ಲೇನೋ. ಆಡುವ ಹೆಣ್ಮಕ್ಳೆಲ್ಲ ಅವರ ಸುದ್ದಿ ಪಾರ್ವತಿ ಸಿಂಪಿಗಾಗ ಅನುಭವ ಇಲ್ಲದೆ ಅಡುಗಿ ಅತ್ತಾಳ ಅಡುಗಿಯ ವಿಷ್ಣುನ ಶಾಪಕ ಲಕ್ಷ್ಮಿ ಹೆಣ್ಣ ಕುದುರಿಯ ಭಾಗಿ ಭೋಗ ಕೊಟ್ಟ ಆರದ ಪಿಂಡ ಅಶ್ವಿನಿ ಕುಮಾರರಿಗೆ ಹಡದ ಹಡದ ಹೋದ್ರಿ ಅಲ್ಲ ರೋಕ ತುವರ ಸರ ರೋಕ ತುವರ ಸರ ಶ್ಯಾಮಲಿ ಮನಸ್ಸು ಮಾಡಿ ಮರ್ದನ ಮ್ಯಾಲಿ ಒಳಗಿಂದ ಒಳಗೆ ಹಾದ್ರಕ ಪದರ ಹಾಸಿರಿಲ್ಲೇನೋ. ವಾಯುದೇವನ ಸತಿ ಅರ್ಜುನಗ ಮೋಹಿಸಿಲ್ಲೇನೋ, ರುಕ್ಮಾಂಗದನ ಸೂಳಿ ಅಗ್ನಿ ಒಳಗ ದಹಿಸಿಲ್ಲೇನೋ. ಬೆಳಗುಡದಕ್ಕಿ ತುರುವಿನಲ್ಲಿ ಹರಳ ಯಾಕ ಇಟ್ಟ ಮಲ್ಲಿ ಅಗಸ್ತ್ಯ ಬಂದ ಮೇಲೆ ಲಘುವ ಕಾರಣೇನು. ಆ ಹರಳ ಆದವರು ಯಾರು ನಿನಗ ತುಳಜಾಪುರದ ಅಂಬಾ ಭವಾನಿ ಮೊದಲು ಎಲ್ಲಿದ್ದಳು? ಇಲ್ಲೇ ಬರ್ತಾರೆ ಮಾಸ್ತರ. ಆಳಂದ. ಆಳಂದದೊಳಗೆ ಮಾತ್ರ ಈಕಿಂದು ವಾಸಿತ್ತು. ಯಾರು? ಈ ಅಂಬಾ ಭವಾನಿದು. ಆಕಿಂದು ಒಂದು ಅವತಾರೆ. ಹೌದು ಹೌದು. ತುಳಜಾಪುರ ಅಂಬಾ ಭವಾನಿ ಸಾಮಾನ್ಯ ಅಲ್ಲ. ಹೌದಲ್ರಿ. ಈ ಅಂಬಾ ಭವಾನಿ ಮೊದಲು ಎಲ್ಲಿದ್ದಳಪ್ಪ ಅಂತಂದ್ರ ಈ ಆಳಂದ ಗುಡ್ಡದೊಳಗಿದ್ದಳು. ಹೌದಲ್ರಿ ಮಾಸ್ತರ. ಆಳಂದ ಗುಡ್ಡದೊಳಗಿದ್ದಳು. ಅವಾಗ ಲಾಡ್ಲೆ ಮಶಾಕ್ ಶಿವಶರಣ ಅಂತ ತಿಳ್ಕೊಂಡು ಆ ಚಿರಾಕದ ನಸರೋದನ ಗುರುಗಳ ಕಡೆಯಿಂದ ಪರಮ ಪ್ರಸಾದವನ್ನು ಪಡೆದುಕೊಂಡು ಅವನ ಕಡೆಯಿಂದ ಆಶೀರ್ವಾದ ತೆಗೆದುಕೊಂಡು ಹೊಂಟಿದ್ದ ಅವ ಸಂಚಾರ ಮಾಡ್ಕೋತ. ಹೌದು ಹೌದು. ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬಂದ? ಆಳಂದ ಗುಡ್ಡಕ್ಕೆ ಬಂದ. ಹೌದಲ್ರಿ. ಆಳಂದ ಗುಡ್ಡಕ್ಕೆ ಬರೋದ್ರೊಳಗಾಗಿ ಈ ಸದ್ದು ನಮ್ಮ ವಿದ್ಯಾಶ್ರೀ ಹ್ಯಾಂಗ ನಡೆದ ನೋಡು ಅರ್ಬಾಟ. ಹಿಂಗೆ ನಡೆದಿತ್ತು ಆಕಿದ್ರು ಅರ್ಬಾಟ. ಹೌದು ಹೌದು. ಆಕಿ ಆ ಕಡೆ ಅಂಬಾ ಭವಾನಿ ಈ ಕಡೆ ಅಂಬಾ ಭವಾನಿ ಅಂತಕ್ಕೆ ಯಾರು ಇಲ್ಲ. ಒಳಗ್ ಸೊಕ್ಕ ಬಂದ್ಬಿಟ್ಟಿದ್ರಿ ಈಗಿಗೆ. ಅವ ಲಾಡ್ಲೆ ಮಶಾಕ್ ಸುಮ್ ಬನಾಕ್ ಬಂದ ಅಲ್ಲಿಗೆ. ಏನ್ ಮಾಡ್ಯಾನ್ರಿ ಮಾಸ್ತರ? ಅವ ಬರುವ ಹೊತ್ನ್ಯಾಗ ಸುಮ್ ಬಂದಿದ್ದಿಲ್ಲ. ಬಗಲಾಗ ಒಂದು ಚಿಗರಿ ಚಾರ್ ಹಿಡ್ಕೊಂಡಿದ್ದ. ಹೌದು.
ಇವ್ ಮೂರು ಗಡಿಗಳಿಗೆ ಏನ್ ಚಿಂತೆ ಬಿದ್ದದ ಯಾರು ನನಗೆ ಗೊತ್ತಾಗ ಹಂಗೆ ನಡೀತಾವ್ರಿ ಮಾಸ್ತರ. ಯಾಕಂದ್ರೆ ಇವ್ ಬ್ರಹ್ಮ ವಿಷ್ಣು ಮಹೇಶ್ವರ ಕೂತಂಗ ನೋಡ್ರಿ. ಹಂಗೆ ನಡೀಲ್ರಿ. ಯಾಕಂದ್ರ ಜಾತ್ರಾ ಕೂಡಿರ್ತಾರಪ್ಪ ಅವ್ರು. ಹೌದಲ್ರಿ. ನಡಬರ್ಕಿನವ್ರು ಮಾವ ಆಗಂಗ್ ಕಾಣ್ತಾರ, ಅಚ್ಚಿ ಕಡೆ ಇಚ್ಚಿ ಕಡೆ ಒಳ್ಳೆದಾರ ಆಗಂಗ್ ಕಾಣ್ತಾರ. ಅಲ್ಲೋ ನನ್ನ ಮಗಳಿಗೆ ಕೊಡ್ತೀನಿ ಅಂತ ಹೇಳಿದ್ದೆ, ಮೊನ್ನೆ ಹೊರ ನೋಡ್ತೀನಿ ಅಂತ ಹೇಳಿದ್ದಿ, ಏನ್ ಮಾಡಿದ್ವ ಅಂತ ಅಚ್ಚಿ ಕಡೆ ಅವ್ರು ಕೇಳಕತ್ತಾರ. ಅಚ್ಚಿ ಕಡೆ ಕುಕ್ಕ ಮಚ್ಕೊಂಡ್ರು ಏಕಪಟ್ಟ ಅವ್ರು ಕೇಳಕತ್ತಾರ. ಯಾಕಂದ್ರ ಅವ್ರು ಜಾತ್ರೆಗೆ ಕೂಡಿರ್ತಾರೆ, ಇವು ಮಾತುಗಳು ನಡೆಯವೇರಿ ಹಿಂಗ. ಅದಕ್ಕ ದಯವಿಟ್ಟು ವಿಷಯ ಏನ್ ನಡೆದದ, ಹೆಣ್ಮಗಳು ಏನ್ ಮಾತಾಡಲ್ಲ, ಇವ ಏನ್ ಹಾಡ್ಲಕತ್ತಾನ, ಇದ್ರ ಕಡೆಗೆ ನೀವು ಲಕ್ಷ್ಯ ಕೊಟ್ರಿ ಅಂದ್ರ ಆ ಹೆಣ್ಮಗಳು ಎಷ್ಟು ದುಡ್ಕೊಂಡಾಳ, ಇವ ಎಷ್ಟು ದುಡ್ಕೊಂಡ ಅನ್ನೋದ್ರ ಬಗ್ಗೆ ಗೊತ್ತಾಗ್ತದೆ. ಅದಕ್ಕ ಈ ಅಂಬಾ ಭವಾನಿಗೆ ಮಾತ್ರ ಸೊಕ್ಕ ಬಂದಿತ್ತು. ಅವಾಗ ಲಾಡ್ಲೆ ಮಶಾಕ ಬರುವಂತ ಟೈಮ್ಗಳಿಗೆ ಏನ್ ಮಾಡಿದ್ದ, ಏನ್ ಮಾಡ್ಯಾನ್ರಿ, ಕೈಯಾಗ ಒಂದು ಕೋಡ ಬಗಲಾಗ ಒಂದು ಏನಾದ್ರು ಚಿಗರಿ ಚರ್ಮ ಹಿಡ್ಕೊಂಡು ಬಂದಿದ್ದ ಅವ. ಚಿಗರಿ ಚರ್ಮ ಬಗಲ ಹಿಡ್ಕೊಂಡು ಬಂದಿದ್ದ. ಅಲ್ಲಿ ಬಂದು ಅಂಬಾ ಭವಾನಿಗೆ ಕೇಳ್ದ, ಏನ್ ಕೇಳ್ತಾನ್ರಿ, ಅಲ್ಲವಾ ನನಗೂ ಒಂದ್ ಸ್ವಲ್ಪ ನಿನ್ ಗುಡ್ಡದಾಗ ಇರ್ಬೇಕಂತ ಆಸೆ ಆಗ್ಯದ, ಎಲ್ಲರೂ ನನಗೆ ಒಂದ್ ಜರ ಜಾಗ ಕೊಡು ಅಂದ. ಅವಾಗ ಏನಂತಾನ್ರಿ ಅಂಬಾಬಾಯಿ? ಅವಾಗ ಇವ್ರು ತುಳಜಾಪುರ ಅಂಬಾ ಭವಾನಿಗೆ ತುಂಬಿತ್ತಲ್ಲ ಒಳಗ, ನನ್ನಂತಕ್ಕೆ ಯಾರು ಇಲ್ಲ, ನಾನೇ ಮಾತ್ರ ರಕ್ಷಣೆ ಮಾಡ್ಲಕತ್ತೀನಿ ಎಲ್ಲರಿಗೆ. ಅವಾಗ ಆಕಿ ಏನಂತಾಳ, ಸ್ವಟ್ಟ ಸಾಧು ಒಂದಳಕ್ಕಿ. ಯಾರಿಗೆ? ಲಾಡ್ಲೆ ಮಶಾಕಗ. ಹೌದು. ಅಪಾರವಾದಂತ ಗುಡ್ಡದ, ಎಲ್ಲರೂ ಗೊತ್ತಾಟ ಮೂಲೆ ಹೋಗಿರು ಅಂದಳಕ್ಕಿ. ಅವಾಗ ಲಾಡ್ಲೆ ಮಶಾಕ ಏನಂದವ, ಏನಂತಾನ್ರಿ, ನೀ ಹಂಗ ಕೈ ಮಾಡಿ ತೋರ್ಸಿದ್ರೆ ಇರುವಂತ ಭಾವ ಅಲ್ಲ ಅಂದವ. ನನ್ನ ಕೈಯಾಗ ಒಂದು ಚಿಗರಿ ಚರ್ಮದ, ಆ ಚಿಗರಿ ಚರ್ಮ ಹಾಸ್ತೀನಿ, ಅದು ಎಷ್ಟು ಜಾಗ ಹಿಡಿತದ ಅಷ್ಟಿರೊಳಗೆ ನಾ ಇರ್ತೀನಿ. ಅವಾಗ ಏನಂತಾರ್ರಿ ಅಂಬಾ ಭವಾನಿ? ಅದು ದಾಟಿ ನಾ ಹೊರಗೆ ಬಂದಪ್ಪ ಅಂತಂದ್ರೆ ನನ್ನ ಗುರುವಿನ ಮಗ ಅಲ್ಲ. ಅವಾಗ ಅಂಬಾ ಭವಾನಿಗೆ ತಿಳಿಲಿಲ್ರಿ ಮನುವ. ಬರೇ ಒಬ್ಬ ಶರಣನ್ನು ಅಂತ ತಿಳಿಲಿಲ್ಲ ಆಕಿಗೆ. ಮತ್ತ ಸಂವಾರ ಮಾಡೋ ಯಾವಾಗ ನಿಗತದ್ರಿ ಕೆಲಸ. ಬರೇ ಈ ಲಾಡ್ಲೆ ಮಶಾಕ್ ಶಿವಶರಣ ಇವತ್ತು ಜ್ಞಾನಿ ಹಾನ ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ಏನಂದ್ಳು, ಏನಂತಾರ್ರಿ, ಇದೇನದು ಬಹಳ ಒಂದು ಮಳ ಅದ, ಹುಡ್ತೀನಿ ಬಿಡು ಅಂದಳಕಿ. ಮುಂದಿನ ಮನವು ಗೊತ್ತಾಗ್ಲಿಲ್ರಿ ಮಗಳಿಗೆ. ಹಿಂದ್ರಗಡೆ ಏನ್ ಮಾಡುದು, ಆ ಚಿಗರಿ ಚರ್ಮ ತಗೊಂಡ್ ಹಾಸ್ಲಾಕ್ ಚಾಲು ಮಾಡಿಬಿಟ್ಟ. ಏನ್ ಚಿಗರಿ ಚರ್ಮ ಹಾಸ್ಲಾಕ್ ಚಾಲು ಮಾಡ್ದ, ಏನೈತ್ರಿ ಅದ್ರ ಮ್ಯಾಲ ತ್ರಿಕಾಲ ಯಾವ ಕಣ ಹೌದು ಜ್ಞಾನ ಕಣ ತೆರೆದಾಗ ಏನಾಯ್ತು, ಚಿಗರಿ ಚರ್ಮ ಜ್ಞಾನದ ದೃಷ್ಟಿ ಹಾಯಿಸಿಬಿಟ್ಟ. ಚಿಗರಿ ಚರ್ಮದ ಮ್ಯಾಗ ಇಡೀ ಗುಡ್ಡನೇ ಸುದ್ದಿ ಮತ್ತೊಂದು ಮಾರು ಹೆಚ್ಚಿಗೆ ಐತತ್ರಿ. ಯಾವಾಗ ಚಿಗರಿ ಚರ್ಮ. ಹೌದು. ವಚನ ಕೊಟ್ಟಾಳ ಏನತ್ತ, ಅದು ಎಟ್ ಹಿಡಿತದ ಅಂತ ಕೊಡ್ತೀನಿ ಅಂತ ಹೇಳ್ಯಾಳ. ಕುಡ್ತೀಯ ಮಗಳ ಕೊಡ ತಗೊಂಡು ಹೊಡಿಲೆ ಮುಕ್ಳಿ ಮ್ಯಾಗಂದ. ಅವಾಗ ಏನ್ ಮಾಡ್ತಾಳ ಅಂಬಾಬಾಯಿ, ಅವಾಗ ಏನ್ ಮಾಡ್ಯಾಳ, ಖಬರ್ ಇಲ್ಲಾರ್ದ ಹಾರಿ ಬಂದಾಳ್ರಿ ಎಲ್ಲಿಗೆ, ತುಳಜಾಪುರಕ್ಕೆ ಬಂದಾಳ. ಅಲ್ಲಿ ಬಂದ್ರು ಬಿಟ್ಟಿಲ್ಲವ. ಅಲ್ಲಿ ಬಂದ ಬಳಕ ಏನಂದಾಳಕಿ, ಏನಂದಾಳ್ರಿ, ನೋಡಪ್ಪ ನಾವ್ ಆದ್ರೂ ಸೈತ್ಯಕ್ಕೆ ನಾನು ನಿನ್ನ ಋಣದಾಗ ಬಂದಿನಿ, ನನ್ನ ಭಕ್ತರಿಗೆ ಹೇಳಿ ಸಾಯ್ತೀನಿ. ಏನಂತ, ವರ್ಷ ನಿನ್ನ ಜಾತ್ರೆ ದಿವಸ, ನಿನ್ನ ದೀಪದ ದಿವಸ 2 ಮಣ ಎಣ್ಣೆ ಕೊಟ್ಟು ಕಳಿಸ್ತೀನಿ ತಿಳ್ಕೊಂಡು ವಚನ ಕೊಟ್ಟಾಳಕಿ. ಯಾರು? ತುಳಜಾಪುರ ಅಂಬಾ ಭವಾನಿ. ಏನಾದ್ರೂ ಲಾಡ್ಲೆ ಮಶಾಕನ ಜಾತ್ರೆ ಒಳಗೆ ಹೋರಿ ನೀವು, ದೀಪದ ದಿವಸ ತುಳಜಾಪುರದಿಂದ 2 ಮಣ ಎಣ್ಣೆ ಬರ್ತದ ಅಲ್ಲಿ. ಹೌದಲ್ರಿ, ಬರ್ತದ ಮಾಸ್ತರ. ಮತ್ತೆ ಬರೀ 2 ಮಣ ಎಣ್ಣೆ ಋಣದಾಗದಾಳಕಿ ನಮ್ಮ ತುಳಜಾಪುರ ಅಂಬಾ ಭವಾನಿ, ಮಸಿವಿನಾಳ ಅಂಬಾ ಭವಾನಿ. ಹೌದು. ಬೇಕಂದ್ರ ಆ ತುಳಜಾಪುರ ಅಂಬಾ ಭವಾನಿ ಋಣಮುಕ್ತ ಮಾಡತ್ ಹೇಳಕಿ ಮೊದಲ ಆತವ್ರಿ ಕೆಲಸ. ಆಗಂಗಿಲ್ಲ ಮಾಸ್ತರ, ಬರೀ ಅವನ ಭಕ್ತರ ಕೈಯಾಗ ನೀಗಿಲ್ಲ ಅವ್ರಿಗೆ ಕೆಲಸ. ಮತ್ತ ಅಂತ ಶಿವಶಾನ್ರಿಗೆಲ್ಲ ಹಾಕಿ ಸಂವಾರ ಹೆಂಗ್ ಮಾಡ್ತಾಳ, ಬರಂಗಿಲ್ಲ ಮಾಸ್ತರ. ಅದಕ್ಕೆ ಏನ್ ಹೇಳ್ತಾರ ಇಲ್ಲಿ, ಏನ್ ಹೇಳ್ತಾರಿ, ಅವರು ಕಾಂಜಿ ಅಂಬಾ ಭಾಯಿ, ಅವರು ಕಾಂಜಿ ಓಡಳ ಮಾಯಿ, ಕಾಲ ನಿಲ್ಲಲಿಲ್ಲ ಅಲ್ಲಿಂದ ತುಳಜಾಪುರ, ಅಲ್ಲಿಂದ ವರ್ಷಕ್ಕೆ 2 ಎಣ್ಣೆ ಕೊಡ ಬರ್ತಾವ್ರಿ ಇಳಿತಾನ. ಅಲ್ಲಿ ಎಲ್ಲಿ ಹೋಗಿದ್ದಿ ಎಷ್ಟು ಎಲ್ಲ ಹೆಂಗಸರು ಷಣ್ಮುಖಗ ಬೆನ್ನ ಹತ್ತಿ ಸಾಗಿದಾಗ ರೌಚದೀಪ ಏರಿ ಷಣ್ಮುಖ ಶಾಪ ಕೊಟ್ಟ. ನನ್ನಲ್ಲಿ ಬಂದ್ರ 7 ಜನ್ಮದ ರಂಡರ ಶಾಪ, ನನ್ನಲ್ಲಿ ಬಂದ್ರ 7 ಜನ್ಮದ ರಂಡರ ಶಾಪ. ಧೈರ್ಯ ಇದ್ರ ಏರಿ ಹೋಗಿ, ಕಾಲ ಕೆದರುವುದಿತ್ತು ಸಾಗಿ, ಮುಖ ಕೆಳಗ ಮಾಡಿಕೊಂಡು ಬರ್ಲಿಲ್ಲ. ನರ್ಕ ಸೂರ ದೈತ್ಯ ಒಬ್ಬ ಮಹಾ ಕ್ರೂರ ಇದ್ದಾನ, ಇವರ 16,000 ಹೆಣ್ಮಕ್ಳಿಗೆ ನರ್ಕ ಒಳಗ ಇಟ್ಟಾರ. ಅವತಾರ ತಾರಿ ಶ್ರೀಹರಿ ನಾರಿಯರಿಗೆ ಕರುಣೆ ತೋರಿ, ನರ್ಕಾಸೂರ್ಗ ಶ್ರೀಹರಿ ಮಾಡಿ ನರ್ಕ
ಚತುರ್ದಶಿಗೆ ತಂದನ ದೀಪಾವಳಿಯ ಮರುದಿನ ಏನಾದ್ರೂ ನಾವು ನೀ ಸಂವಾರ ಮಾಡಿದ ದಿವಸ ಏನ್ ಮಾಡ್ಯಾರ ಏನ್ ಮಾಡ್ಯಾರಿ ಮಾಸ್ತರ್ ನರಕ ಚತುರ್ದಶಿ ಅಂತ ತಿಳ್ಕೊಂಡು ಅದಕ್ಕೆ ಹೆಸರೇ ಅದ. ಹೌದು ಆ ವರ ಅವತಾರ ತಾಳಿ ಹೋಗಿ ನರಕಾಸುರಿಗೆ ಯಾವಾಗ ಸಂವಾರ ಮಾಡ್ದ ಹೌದು ಅದಕ್ಕಾಗಿ ಅವ್ರು ಏನಂದ್ರ ದೀಪಾವಳಿ ಮರು ದಿವಸ ನರಕ ಚತುರ್ದಶಿ ಅಂತ ಆಚರಣೆ ಮಾಡ್ತಾರ. ಇದು ನಮ್ಮ ಹಬ್ಬ ಮಾಡಿರುವಂತ ಗುರುತದ ವಿನ ಉಳ್ದಾವ್ ಹಿಂಗ ಹೌದಲ್ರಿ ಅದಕ್ಕೆ ನಿಮ್ಮ ಹೌದೇರ್ ಮಾಡಿದ್ ಯಾವ ಉಳ್ದಾವ್ ಜಗತ್ತದೊಳಗ ಹೌದು ಎಲ್ಲರಿಗೆ ಮಾತ್ರ ಸಂವಾರ ಮಾಡೋದಕ್ಕೆ ಈಕಿನೇ ಅಂತ ಹೇಳ್ತಾ ಹೌದು ಸಂವಾರ ಮಾಡುವಂತ ತಾಕತ್ತಕಿನ ಬಲ್ಲಿ ಸ್ವತಃ ಬಂದಿಲ್ಲ. ಅದು ಮನಸ ಮಾಡ್ಯಾರ ಶ್ರೀ ಹರಿ ಮ್ಯಾಲ ಶ್ರೀ ಹರಿಯ ಮ್ಯಾಲ ಅಷ್ಟ ವಕ್ರ ಋಷಿಗಳಿಗೆ ಶಿರವಾಗ್ಯಾರ ಇವರ ಗುರುವೇ ಕೃಪೆ ಮಾಡಬೇಕು ನಮ್ಮ ಮ್ಯಾಲ ಮಾಡಬೇಕು ನಮ್ಮ ನಮ್ಮ ಅಕ್ಕ ತಂಗಿಯರು ಎಲ್ಲ ಶ್ರೀಹರಿ ಮ್ಯಾಲ ಹಂಬಾಲ ಹಂಬಾಲ ಅವನೇ ಪತಿಯಾಗಬೇಕು ನಮಗೆಲ್ಲ ಆಗಬೇಕು ನಮಗೆಲ್ಲ ಆಗಲಿ ಅಂತ ಹರಕಿ ಕೊಟ್ರು ಹೆಣ್ಮಕ್ಳು ತಮ್ಮ ಧರ್ಮ ಬಿಟ್ರು ಅಷ್ಟವಕ್ರ ಅಂಗವಿಕಲ ಇದ್ದ ಸುಳ್ಳೇನು ಅವನ 8 ಢಂಕಿನ ಶರೀರ ನೋಡಿ ನಗಬೇಕೇನೋ ಆ ಮೀರಿದ ಮಹಾತ್ಮರ ಗುರಿ ಆಗಬೇಕೇನೋ ಹೆರಗುಡದಕ್ಕಿ ತುರುವಿನಲ್ಲಿ ಹರಳ ಯಾಕ ಎಟ್ಟ ಮಲ್ಲಿ ಋಷಿ ಅಗಸ್ತ್ಯ ಬಂದ ಮ್ಯಾಲೆ ನಂಗೋ ಕಾರಣೇನು ಆ ಹರಳ ಯಾರು ಜವಾಬ ಕೊಡುವ ಅದೇ ಅಷ್ಟವಕ್ರ ಹೇಳ್ತಾರ ಕೆಟ್ಟಿತು ನಿಮ್ಮ ಹಣಿ ಬಾರ ಕೆಟ್ಟರಣ್ಯದೊಳಗೆ ನಿಮಗ ಬ್ಯಾಡರು ಒಯ್ಲಿ ಒಟ್ಟ ಶಾಪ ಇದು ಹುಸಿ ಹ್ಯಾಂಗ ಆಗ್ತದ ಯಾವಲ್ಲಿ ಕೆಟ್ಟ ಭೋಗ ಮುಂದ ನಾಶಿಯಾಗಿ ಹೋದ್ರು ನೋಡ್ರಿ ಸೃತಿಯಲ್ಲಿ ಅಲ್ಲಂ ಪ್ರಭು ಬಲ್ಲಿದ ಮಹಾತ್ಮ ಅಲ್ಲಂ ಪ್ರಭು ಏ ಬಲ್ಲಿದ ಮಹಾತ್ಮ ಅಲ್ಲಂ ಪ್ರಭು ಕೇಳು ತಂಗಿ ನಿಮ್ಮ ಮಾಯಿಗೆ ಕಲ್ಯಾಣಕ್ಕೆ ಹಾದ ಸಾಗಿ ಬ್ರಹ್ಮಾನಂದರಲ್ಲಿ ಸೋಲಾಪುರದ ಸಿದ್ಧ ರಾಮನ ಕೈಯಾಗ ಕಾಮಾತೂರದ ಹಗಮಲಿ ಹೆಣ್ಣ ರಾಮನ ಮ್ಯಾಲ ಇಟ್ಟಳ ಕಣ್ಣ ಚಂದ್ರಸೇನಿ ಇದ್ದಕ್ಕೆ ಏನ್ ಮಾಡ್ಯಾಳ ಏನ್ ಮಾಡ್ಯಾಳ್ರಿ ಮಾಸ್ತರ ಸ್ವತಃ ಮಾರುತಿ ಬಂದು ಏನ್ ಮಾಡ್ಯಾನ ನಿನ್ನ ಗಂಡನ ಪ್ರಾಣ ಎದುರಾಗತ್ತ ಕೇಳ್ಯಾನ ಹೌದಲ್ರಿ ಕೇಳ್ಯಾನ ಮಾಸ್ತರ ಮಾರುತಿಗೆ ಕಡಿಮೆ ಮಾಡ್ಯಾಳಕ್ಕೆ ಹೆಣ್ಮಗಳು ಹೌದು ಮಾರುತಿ ಹಬ್ಬ ಅಂತಂದ್ರ ಸಾಮಾನ್ಯ ಇದ್ದಿದ್ದಿಲ್ಲ ಹೌದು ಯಾರಿಗೆ ರಾಮ ಮತ್ತು ಲಕ್ಷ್ಮಣರಿಗೆ ಒಯ್ದು ಐರಾವಣ ಮೈರಾವಣ ಒಯ್ದು ಮುಚ್ಚಿಟ್ಟಿದ್ರು ಅವ್ರಿಗೆ ಹೌದು ಆ ದೇವಿ ಕೈಲಿ ಸಂಹಾರ ಮಾಡ್ಬೇಕಂತ ತಿಳ್ಕೊಂಡು ಒಯ್ದು ಮುಚ್ಚಿಟ್ಟಿದ್ರು ಅವಾಗ ಏನ್ ಮಾಡ್ದ ಇವ ಯಾರು ಮಾರುತಿ ಇದ್ದಾವ ಏನ್ ಮಾಡ್ದ ಚಂದ್ರಸೇನಿ ಕಾಲಿಗೆ ಬಿದ್ದು ಕೇಳ್ಕೊಂಡ ಹೌದು ನಿನ್ನ ಗಂಡನ ಪ್ರಾಣ ಎದುರಾಗದವ ಹೇಳತ್ತಾಗಿ ಬೇಡ್ಕೊಂಡ ಅವಾಗ ಈಕಿ ಚಂದ್ರಸೇನಿ ಇದ್ದಕ್ಕೆ ಏನ್ ಮಾಡ್ಯಾಳ ಏನ್ ಮಾಡ್ತಾಳ್ರಿ ಮಾಸ್ತರ ಸ್ವತಃ ತನ್ನ ಗಂಡನ ಪ್ರಾಣ ತಾನೇ ಕೂತ್ ಹೇಳಕತ್ತಾಳ ಪೈಲೇನೆ ಅವನ ಮ್ಯಾಲ ಮನಸ್ಸು ಸೋತಿಳಕಿ ಬರೇ ಲೌಕಿಕದಾಗ ಗಂಡ ಹೆಂಡತಿ ಅದಾರಪ್ಪ ಅಂತಂದ್ರ ಬೇಕಾದಂತ ಕುಡುಕಾನ ಮನುಷ್ಯ ಬೇಕಾದತ್ತ ಕಾಡ್ತಾನಪ್ಪ ಹೆಂಡತಿಗಂದ್ರು ಸಹಿತ ಯಾರೇ ಕೂತು ಗಂಡ ಹೊಡಿಸ್ತಾರೇನ್ರಿ ಯಾರ ಇದು ಎಲ್ಲರ ಕೇಳಿರಿ ನೀವು ಇತಿಹಾಸದೊಳಗ ಹೌದು ಸ್ವತಃ ಯಾರು ಚಂದ್ರಸೇನಿ ಇದ್ದಕ್ಕೆ ತನ್ನ ಗಂಡನ ಪ್ರಾಣ ಹೇಳಕತ್ತಾಳ ಯಾರಿಗೆ ಮಾರುತಿ ಮುಂದ ಹೌದಪ್ಪ ಹಂಗೆ ಹೇಳಕತ್ತಿಲ್ಲಕಿ ಏನಂತ ಒಂದು ಷರತ್ತಿಟ್ಟಾಳಲ್ಲಿ ಹನುಮನ್ ದೇವ್ರಿಗೆ ಏನಂತ ರಾಮದೇವರಿಗೆ ತಂದು ನೀವು ಒಂದು ದಿವಸ ಆಗಲಕ್ಕ ನನ್ನ ಹಾಸಿಗೆ ಮನ್ಸಕ್ಕೆ ತಂದು ಹಚ್ಚು ಅವಾಗ ನಾನು ಗಂಡನ ಪ್ರಾಣ ಹೇಳ್ತೀನಿ ಅಂತ ಹೇಳಾಳ ರಾಮನ ಮ್ಯಾಗ ಮನಸ್ಸು ಮಾಡಾಳಿಕೆ ಯಾರು
ಚಂದ್ರಸೇನಿ. ಅದಕ್ಕೆ ಅದು ಮುಂದಿನ ಜನ್ಮದಾಗ ಬಂದು ಸತ್ಯಭಾಮಿಯಾಗಿ ಹುಟ್ಟಿ ಬತ್ತು. ಹೌದು. ಅದಕ್ಕೆ ಕೃಷ್ಣ ದೇವರವನಿ ಅದಕ್ಕೆ ಸೇರ್ಲಿಲ್ಲ. ಯಾರಿಗೆ ಸತ್ಯಭಾಮಿಯಾಗ. ಹೌದಲ್ರಿ. ಆ ಜನ್ಮದಾಗ ಇಬ್ಬರಿಗೆ ಕೂಡೋದಾಗ್ಲಿಲ್ಲ. ಅವಾಗ ಹೇಳಿದ ರಾಮ, ನಾನು ಈ ಜನ್ಮದೊಳಗ ಏಕಪತ್ನಿ ವ್ರತ ಅದ ನಂದು, ಹಂಗ ಕೂಡ್ಲಕ್ ಬರಂಗಿಲ್ಲ ತಿಳ್ಕೊಂಡು ಮಾತ್ರ ಹನುಮಂತ ದೇವ್ರು ಏನಂದ ಆಕಿಗೆ, ನಾನು ರಾಮನ ಬಲ್ಯಾಕ ಒಯ್ದು ಬಿಡ್ತೀನಿ ಖರೆ, ಅವನ ಮನೆಯಾಗ್ರಿ ಹೋಗುದ್ರೊಳಗ ಅಪಶಕನ ಆಗಬಾರದು. ರಾಮದೇವ್ರು ನಿನ್ನ ಮನೆಗೆ ಬರೋದ್ರೊಳಗಾಗಿ ನಿನ್ನ ಮನ್ಯಾಗ ಯಾವುದು ಅಭಿಷೇಕನ ಆಗಬಾರ್ದು ಅಂದಾಗ, ಯಾಕಾಗಲಕ್ಕ ನಾ ಅಭಿಷೇಕನ ಆಗ್ಲಾರ್ದಂಗ ನೋಡ್ಕೋತೀನಿ ಅಂದಳು. ಅವಾಗ ರಾಮದೇವರಿಗೆ ಒಯ್ದು ಮಾತ್ರ ಕರ್ಕೊಂಡು ತಂದು ಇಲ್ಲಿ ಚಂದ್ರಸೇನಿ ಒತ್ತಾಗ ಬೀಳ್ಲಕತ್ತಾನ. ಯಾರಿಗೆ? ರಾಮದೇವ್ರಿಗೆ. ಬಿಡುವಂತ ಟೈಮ್ದೊಳಗೆ ಏನಾಗ್ಯದ, ಏನಾಗ್ಯದ್ರಿ? ಆ ಗುಂಗಿಗಳು ಹುಳುಗಳು ಹೊಡಿತಿದ್ನಲ್ಲ ಮಾರುತಿ, ಗುಂಗಿಗಳು ಹೊಡಿತಿದ್ದ, ಅಮೃತ ಕೊಂಡಿತ್ತು, ಅವು ಹಂಗೆ ಜೀವಂತ ಆಗ್ತಿದ್ವು. ಒಂದೊಂದು ಹೊಡಿತಿದ್ದ ಹಂಗೆ ಜೀವಂತ ಆಗ್ತಿದ್ವು. ಲಾಸ್ಟಿಗೆ ಏನಾಯ್ತು, ಅದ್ರಾಗ ಒಂದು ಗುಂಗಿ ಹುಳ ಉಡೀತು. ಆ ಗುಂಗಿ ಹುಳು ಕೇಳ್ದ, ಏನ್ ಹೇಳ್ತಾನ್ರಿ? ಈ ಚಂದ್ರಸೇನಿ ಮನ್ಯಾಗ ಒಂದು ಮಂಚ ಇತ್ತು, ಆ ಮಂಚಕ್ಕೆ ನೀನು ಹೋಗಿ ಒಳಗ ಕಟ್ಟಿಗೆ ಒಳಗೆ ಸೇರಿ ಅದ್ರ ಒಳಗಿರುವಂತದ್ದು ಎಲ್ಲಾ ಮಾತ್ರ ಸೊಳ್ಳಿಸಿ ಬಿಡು ಅಂದ್ರು. ಯಾರಿಗೆ? ಹೌದು, ಗುಂಗಿ ಹುಳಕ್ಕ. ಆ ಗುಂಗಿ ಹುಳ ಬೇಡ್ಕೊತು, ಎಲ್ಲಾ ಹುಳುಗಳಿಗೆ ಹೊಡೆದಿಯಪ್ಪ, ನನಗೆ ಒಬ್ಬನಿಗೆ ಬಿಡುವತ್ತು ಬೇಡ್ಕೊಳಕತ್ತು ಮಾರುತಿಗೆ. ಅದು ಅವಾಗ ಆ ಗುಂಗಿ ಹುಳು ಕೇಳ್ದ, ನಾ ಹೇಳ್ದಂಗ ಕೇಳಿದೆಪ್ಪ ಅಂತಂದ್ರ ನಿನಗೆ ಜೀವಂತ ಇಡ್ತೀನಿ ಅಂತ ಹೇಳ್ದ ಮಾರುತಿ. ಅವಾಗ ಗುಂಗಿ ಹುಳ ಏನಂದದ, ನೀ ಏನ್ ಹೇಳ್ತಿ ಕೇಳ್ತೀನಪ್ಪ ಅಂದ. ಅವಾಗ ಗುಂಗಿ ಹುಳಕ್ಕೆ ಏನ್ ಕೆಲಸ ಕೊಟ್ಟನವ, ಚಂದ್ರಸೇನಿ ಮನ್ಯಾಗ ಮಂಚ ಇತ್ತು ನೋಡ್ರಿ, ಆ ಮಂಚದ ಒಳಗ ಮಾತ್ರ ಕಟ್ಟಿಗೆ ಒಳಗೆ ಸೇರಿ ಅದ್ರೊಳಗೆ ಇದ್ದಿದ್ದೆಲ್ಲ ಮಾತ್ರ ಸೊಳಸತ್ ಹೇಳಿದವ. ಅದು ಕಟ್ಟಿಗೆ ತನ್ನ ಪ್ರಕಾರವಾಗಿ ಸೊಳಸ್ತು. ಅವಾಗ ರಾಮದೇವರು ಬಂದ ಚಂದ್ರಸೇನಿ ಮನೆಗೆ, ಮಂಚದ ಮ್ಯಾಗ ಕೂತ ರಾಮದೇವ್ರಿಗೆ ಹೇಳ್ದ, ನೋಡಪ್ಪ ನಾನು ಮಾತ್ರ ಹಿಂಗ್ ವಚನ ಕೊಟ್ಟಿನಿ ಆಕಿಗೆ, ನಿನಗೆ ಅಲ್ಲಿ ಒಯ್ದು ಬಿಡ್ಬೇಕಾಗ್ಯಲ್ಲ ನಡಿ ಅಂದಾಗ, ರಾಮದೇವ್ರಿದ್ದ ಹೋದ ಮನೆಗೆ. ಹೋಗೋದ್ರೊಳಗೆ ಏನಾಗಿತ್ತು, ಆ ಮಂಚದೊಳಗೆ ಇರುವಂತದ್ದು ಎಲ್ಲಾದ್ರು ಮಾತ್ರ ಸೊಳ್ಳಿಸಿ ಬಿಟ್ಟಿತ್ತು ಗುಂಗಿ ಹುಳ. ಹೌದು. ಇವ ಹೋಗಿ ರಾಮದೇವ್ರ ಮನ್ಯಾಗ ಹೋಗಿ ಮಂಚ ಕುಂದಿರ್ತಿದ್ದ, ಮುರ್ಕೊಂಡು ಬಿತ್ತು ನೋಡ್ರಿ ಮಂಚ. ಅಭಿಷೇಕನ ಆಯ್ತಲ್ರಿ. ರಾಮದೇವ್ರು ತಿರುಗಿ ಬಿಟ್ಟ. ಯಾಕ ನಾ ಬರೋದ್ರೊಳಗಾಗಿ ಅಭಿಷೇಕನ ಆಗಬಾರ್ದು ಅಂತ ಹೇಳಿ ನಾನು. ಆಯ್ತು, ಈ ಜನ್ಮದಾಗ ನನಗ ನಿನಗ ಹೊಟ್ಟೆ ಕೂಡಂಗ ಆಗಂಗಿಲ್ಲ, ಮುಂದಿನ ಜನ್ಮದಾಗ ನೀ ಬಹಳ ಹಂಬಲಿಟ್ಟಿದೆ ಅಂದ್ರೆ ಮುಂದಿನ ಜನ್ಮದಾಗ ನೀ ಸತ್ಯಭಾಮಿ ಆಗಿ ಹುಟ್ಟಿ ಬಾ, ಅವಾಗ ನಾ ಕೃಷ್ಣ ಆಗಿ ಬರ್ತೀನಿ, ಮುಂದಿನ ಜನ್ಮದಾಗ ಇಬ್ರು ಕೂಡ ಮತ್ ಹೇಳ್ಯಾನ. ಆ ಪ್ರಕಾರವಾಗಿ ಇಲ್ಲಿ ಸತ್ಯಭಾಮಿ ಆಗಿ ಹುಟ್ಟಿ ಬಂದ. ಯಾರು? ಈಕಿನೇ ಚಂದ್ರಸೇನಿ. ಚಂದ್ರಸೇನಿ. ಅದಕ್ಕೆ ಆ ಜನ್ಮದಾಗ ಆಕಿ ಮೋಸ ಮಾಡ್ಯಾಳ ತಿಳ್ಕೊಂಡು ಏನ್ ಮಾಡ್ಯಾನವ, ಹೊಟ್ಟೆ ಸೇರಿಲ್ಲ ಸತ್ಯಭಾಮಿಗೆ. ಯಾರ ಮ್ಯಾಗ ಪ್ರೀತಿ ಇದ್ದ? ಕೃಷ್ಣ. ಯಾರ ಮೇಲೆ ಇದ್ದಲ್ರಿ ಮಾಸ್ತರ? ರುಕ್ಮಿಣಿ ಮ್ಯಾಗೆ ಬಹಳ ಪ್ರೀತಿ ಇದ್ದವ. ಸತ್ಯಭಾಮಿ ಹೊಟ್ಟೆ ಸೇರಿಲ್ಲ. ಈಕಿನ ಬಲ್ಯಾಕ ಏನಿತ್ತು, ನಾ ರಾಜನ ಮಗಳು, ಸತ್ರಾರ್ಜಿತ ರಾಜನ ಮಗಳು ಈಕಿ. ಸತ್ಯ ಯಾರು? ಸತ್ಯಭಾಮೆ. ನಾ ರಾಜನ ಮಗಳು ಅನ್ನೋದು ಬರ್ತಿತ್ತು ಮಗಳಿಗೆ ಒಳಗ, ಅದಕ್ಕೆ ಅವ ಸೇರ್ಲಿಲ್ಲ. ನೀನು ಹಿಂದಿನ ಜನ್ಮದಾಗ ನನಗ ಧೋಕಾ ಮಾಡಿದಿ, ಈ ಜನ್ಮದಾಗ ನೀ ಯಾವ ಪ್ರಕಾರ ಧೋಕಾ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಒಟ್ಟು ನೀನ್ ನನ್ನ ಸನಕ್ಕೆ ಬರಬೇಡ, ಆಕಿನ ಮನೆಗೆ ಹೋಗಿಲ್ಲ. ಯಾರು? ಕೃಷ್ಣ. ಅದಕ್ಕೆ ಅಲ್ಲಿ ಗರು ಮುರು ದಶಿಂದ ಹೋಗ್ಯಾವ ನೋಡ್ರಿ. ಹೌದಲ್ರಿ. ಅದು ಮುಂದಿನ ಬಹಳ ಇತಿಹಾಸ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಏ ಕಾಮ ತೂರದ ಹಗಮಲ್ಲಿ ಹೆಣ್ಣ, ರಾಮನ ಮೇಲ ಇಟ್ಟಳ ಕಣ್ಣ, ಚಂದ್ರಸೇನಿ ಮಾಡಿಸಳ ತನ್ನ ಗಂಡಗ ಕೊಲಿ, ಸುಮ್ಮನೆ ಬಿಡ್ಬೇಕೇನ್ರಿ ಕೊಯ್ಯದ ಈಕಿಗಿ ಮೂಗಲಿ, ಹಮ್ಮಿನ ದುರ್ಗಿ ಪಜಿತಿ ಯಾಗಳ ಸಿಕ್ಕು ಮಾರುತಿ ಕೈಯಲ್ಲಿ, ಮಾರುತಿ ಹಾಕಿದು ಮುರ್ದಾನ ಸೊಂಟ ಏರಿ ಹಡಕಿಗೆ ಕಾಲ ಇಟ್ಟ, ಹಡಕಿನ ಮ್ಯಾಲ ಕಾಲ ಇಟ್ಟಾಗ ಅಳತಳ ಹೊಯ್ಮಾಲೆ, ಮರಗಿ ಹೊಟ್ರಿಗಿ ಬಾವ ಅಂಜಿಕೊಂಡು ಉಡ್ಯಾಳ ಮುಡಿ ಮಾಲೆ, ಹೊಟ್ರಿಗಿ ಬಾವ ಅಂಜಿಕೊಂಡು ಅಕ್ಕಿ ಉಡ್ಯಾಳ ಮೂಲಿ ಮೂಲೆ, ಎಂತಾವೆಲ್ಲ ಹಕೀಕತಿ ನಿನಗೆ ತಿಳಸಿ ಹೇಳಿ ಹುಡುಗಿ ಹೇಳಿ, ಮುಂದ ಸರಿಯಾಗಿ ಮಾತ್ರ ಕೇಳ್ತಿ ನಿನಗೆ ಕೇಳತಿ, ನೀನು ಲೈನಿನ ಮ್ಯಾಗ ಬಂದ್ರ ಹುಡುಗಿ ನಿನಗ ಇಲ್ಲಿ ಬಿಡತಿ, ಬಿಡತಿ. ಮತ್ತೊಂದು ಮಾತು ಹೇಳಾಳ. ಏನ್ ಹೇಳ್ಯಾರಿ ಮಾಸ್ತರ? ಕರ್ಕಿರ್ಬೇಕು ನಿಮಗ. ಹೌದು. ಯಾರ್ದು ಭೀಮಂದು ಜೀವ ಹೋಗಿತ್ತ, ನೀರಾಗ ಹಡ್ಕೊಂಡು ಹೊಟ್ಟಿತ್ತ ಹೆಣ. ಹೆಣದ ಕೂಡನೇ ಲಗ್ನ ಆಗಿ ಹೇಳ್ತಾವ. ಹೌದು. ಇದ್ರ ಒಳಗೆ ಏಸದಾವ ಪ್ರಾಣಗಳು? ಏಸದಾವ್ರಿ ಮಾಸ್ತರ? ದಶ ಪ್ರಾಣಗಳದಾವ. ಹೌದು. ಸತ್ತ ಬಳಕ 3 ದಿನ ತನಕ ಒಂದು ಪ್ರಾಣ ಇರ್ತದೆ ಈ ಶರೀರದೊಳಗ.
ಯಾಕ್ರಿ ಹೌದು ಸತ್ತ ಬಳಕಾದ್ರೂ ಸಹಿತ 3 ದಿನದ ತನಕ ಇದ್ರಾಗ ಒಂದು ಪ್ರಾಣ ಇರ್ತದ. ಹೌದಪ್ಪ. ಅದು ಲಾಸ್ಟಿಗೆ ಹೋಗ್ತದ್ರಿ, ಹೆಣ ಉಬ್ತದ ನೋಡ್ರಿ. ಹೆಣ ಉಬ್ಬಿಕೆ ಹೊಡಿತಪ್ಪ ಅಂತಂದ್ರೆ ಲಾಸ್ಟಿಗೆ ಹೋಗಿ ಬಿಡ್ತದ ಅದು ಪ್ರಾಣ. ಮತ್ತ ಅದ್ರೊಳಗೆ ಹೆಂಗ್ ಪ್ರಾಣ ಇಲ್ಲತ್ತೀನಿ, ಅಲ್ಲಾದ್ರೂ ಪ್ರಾಣ ಅದ. ಹೌದಲ್ರಿ. ಹಂಗ ನೀ ಸೋಮ ಏನ್ರಿ ಹೇಳಬೇಡಿ, ಇಲ್ಲಿ ಎಲ್ಲ ಓದ್ಕೊಂಡವ್ರು ಅದಾರ, ಬಲ್ಲವ್ರು ಅದಾರ. ಅದು ಸೋಮ ಪೂರಾ ಕ್ವಾಟಿತ್ತ ಅದ್ರ ಕೂಡ ಲಗ್ನ ಆಗ್ಲಕ್ ಬರ್ತದೆ ಏನ್ರಿ. ಸತ್ತ 3 ದಿನ ತನಕ ಸಹಿತ ಅದ್ರಾಗ ಒಂದು ಪ್ರಾಣ ಅದ. ಯಾವ ಪ್ರಾಣ? ಧನುಜಯ ಪ್ರಾಣ. ಅದೇ ಮಲತ್ರ ಲಾಸ್ಟಿಗೆ ಹೋಗ್ತದ ಅದು. ಪ್ರಾಣಪಾನ ವ್ಯಾನ ಉದಾನ ಸಮಾನ ಪಂಚ ಪ್ರಾಣಗಳು ನಾಗ ಕ್ರಕಲ ಕೂರ್ಮ ದೇವ ದತ್ತ ಧನುಜಯ ತಿಳ್ಕೊಂಡು ದಶ ಪ್ರಾಣಗಳದಾವ. ಹಿಂಗ ಇದ್ರ ಪೈಕಿ ಒಂದು ಪ್ರಾಣ ಉಳಿದಿರ್ತದ ಆ ಶರೀರದೊಳಗ. ಅದು ಪ್ರಾಣ ಇದ್ದಾಗ ಲಗ್ನ ಆಗಿರ್ಬೇಕಿ. ನಿಮ್ ಜೀವ ಇಲ್ಲಾರ್ದೆ ಆಗಿವ್ ನಾವು ಲಗ್ನ ಅಂತ ಹೇಳಾಗತ್ತ. ಹಂಗ ಆಗಂಗಿಲ್ಲ ತಂಗಿ. ಹೌದು. ಜೀವ ಇಲ್ಲಾರ್ದೆ ಯಾವ್ದು ಕೆಲಸನೇ ಆಗಿಲ್ಲ. ಆಗಿಲ್ಲಲ್ರಿ ಮಾಸ್ತರ. ಅದಕ್ಕಾಗಿ ಅವನ ಆರ್ಡರ್ ಇಲ್ಲಾರ್ದೆ ಯಾವ್ದು ನಡೆದಿಲ್ಲ ಅಂತ ಹೇಳ್ತೀನಿ. ಹೌದು. ಈಗ ಏನ್ ಹೇಳ್ಕೊತ ಬಂದಾಳ? ಏನ್ ಹೇಳ್ಕೊತ ಬಂದಾರ್ರಿ? ಒಟ್ಟು ನಾವ್ ಎಲ್ಲದ್ರಾಗ ನಾವೇ ಶ್ರೇಷ್ಠ. ಹೌದು. 18 ಪುರಾಣ ಬರೆದಂತ ವೇದವ್ಯಾಸರು. ಹೌದು. ಅಂದ್ರ ಈ ಹೆಣ್ಮಳಕ್ಕಿಂತ ಅವ್ರು ದೊಡ್ಡ್ರೇನ್ರಿ? ಏನ್ ಹೇಳ್ಯಾನವ ವೇದವ್ಯಾಸ? 18 ಪುರಾಣ ಪೈಕಿ ಶಿವಮಾ ಪುರಾಣದೊಳಗ ಏನ್ ಹೇಳ್ತಾನ್ರಿ ಮಾಸ್ತರ? ಲೇಖಿ ಕೊಟ್ಟಾರ ಅವ್ರು ಏನಂತ? ಪರಶಿವನ ವಾಮಭುಜದಿಂದ ವಿಷ್ಣು, ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ, ಬ್ರಹ್ಮನಿಂದ 12 ಬ್ರಹ್ಮರು, 12 ಬ್ರಹ್ಮರಿಂದ ಮಾರೀಚಿ ಬ್ರಹ್ಮ, ಮಾರೀಚಿ ಬ್ರಹ್ಮನಿಂದ ಆದಿ ಕಶ್ಯಪ, ಆದಿ ಕಶ್ಯಪನಿಂದ ಇದು ಶಾರದ್ವಾರದ ಉತ್ಪತ್ತಿ ಆಗ್ಯದ ಅಂತ ಹಿಂಗ್ ಹೇಳ್ಯಾರ. ಹೌದು. ಇವ್ರೇನ್ ಹೇಳಕತ್ತಾರ? ನಾ ತಳದಾಗ ಹಿಡ್ಕೊಂಡು ಜೋಡಿ ಅದಿ ನಿನಗತ್ ಇವ್ರು ಹೇಳಕತ್ತ. ಹೌದು. ಹೊಟ್ಟೆ ಹೆಣ್ಣಿಲ್ಲಾರ್ದೆ ಹುಟ್ಟ್ಯಾರ ಇವ್ರು ಹೊಸ ಮಂದಿ ಅಂತ ಹೇಳ್ತಾನವ. ಏನು ವೇದವ್ಯಾಸ ದಡ್ಡ ನಿಕ್ಕಿನ ಶಾಣ್ಯರಿ? ಹೌದಲ್ರಿ ಮಾಸ್ತರ. ಪುರಾಣ ಬರ್ದವ್ರೆಲ್ಲ ದಡ್ಡರದಾರ ತಿಳ್ಕೊಂಡಿಡೆ. ವೇದವ್ಯಾಸ ಬರ್ದಿಟ್ಟಾನ ಹಿಂಗ. ಆದಿ ಒಳಗ ನೀ ಇದ್ದೀಪ ಜೋಡಂದ್ರ, ನೀ ಹೇಳ್ದಾಗ ಪರಮಾತ್ಮ ಕೇಳಿದ್ನಂದ್ರ ಈ ಮೂರ್ತಿ ತಯಾರು ಮಾಡ್ಬೇಕಾದ್ರೆ ಎಲ್ಲಿ ಕೈ ಹಾಕ್ಯಾನತ್ತವ? ಎಲ್ಲಿ ಕೈ ಹಾಕ್ಯಾನ ಮಾತ್ರ? ಭೂಮಿ ಮೇಲೆ ಕೈ ಹಾಕ್ಯಾನ. ಭೂಮಿಗೆ ಮಾತ್ರ ಕೈ ಹಾಕ್ಯಾನತ್ತ. ಅವ ಎಲ್ಲಿ ಕೈ ಹಾಕ್ಯಾನ ಅದೇ ಮಾತ್ರ ಮಕ್ಕ ಆಗ್ಯದ ಈ ಸದ್ದ. ಅವ ಮೂರ್ತಿ ತಯಾರು ಮಾಡುವ ಹೊತ್ನಾಗ ಎಲ್ಲಿ ಕೈ ಹಾಕ್ಯ ನೋಡು ಅಲ್ಲೇ ಮಕ್ಕ ಅದ ಈ ಸದ್ದ. ಇಸ್ಲಾಂ ಧರ್ಮದವರು ವರ್ಷಕ್ಕೊಮ್ಮೆ ಯಾಕ 3 ವರ್ಷ 10 ವರ್ಷ ಆದ್ರೂ ಸಹಿತ ಹೋಗಂಗಿಲ್ಲ ಅಲ್ಲಿ. ಯಾಕ ಹೋಗೋದು ಆಗಂಗಿಲ್ಲ ಅವ್ರಿಗೆ. ಆ ಮಕ್ಕಳೊಳಗ ಇವ ಏನು ಮೊದಲು ಗೊಂಬಿ ತಯಾರು ಮಾಡುವ ಹೊತ್ನಾಗ ಅಲ್ಲಿ ಕೈ ಹಾಕ್ಯಾನ ತಿಳ್ಕೊಂಡು ಪವಿತ್ರವಾದಂತ ಸ್ಥಾನ ಅದ ತಿಳ್ಕೊಂಡು ಮಕ್ಕ ಮದಿನ ತಯಾರು ಮಾಡ್ಯಾರ ಅಲ್ಲಿ. ಆದ್ರ ಅದು ತೆಗ್ ಬಿದ್ದಿರುವಂತದು ಯಾವಾಗ ಬರಿ ಮಾಡ್ಯಾನ ಅಂತ ಕೇಳಕತ್ತಾಳ ಹೆಣ್ಮಗಳು. ಈಗ ಮೊದಲು ಸುರುವಿಗೆ ಸಾಯುವಂತ ಪದ್ಧತಿ ಗೊತ್ತಿದ್ದಿಲ್ಲ. ಕಾಗಿ ಮಾತ್ರ ಈ ಸತ್ತ 3 ದಿನಕ್ಕೆ ಅನ್ನ ಯಾಕೆ ಇಡ್ತಾರಿ? ಅದಕ್ಕಾಗಿ ಸಜಾ ಕೊಟ್ರ. ಈ ಕಾಗಿ ಮೊದಲು ಆದವ್ರು ಯಾರು? ಜಿಬ್ರಾಹಿಲ್ ಮಿಕಾಹಿಲ್ ಅಂತ ತಿಳ್ಕೊಂಡು ಇಬ್ರಿದ್ರು ಶಿವದೂತರು, ಪರಮಾತ್ಮನ ಶಿವದೂತರು. ಆ ಜಿಬ್ರಾಹಿಲ್ ಮಿಕಾಹಿಲ್ಗ ಪರಮಾತ್ಮ ಏನಂದ? ಅಣ್ಣಿದ್ದ ತಮ್ಮಿದ್ದಾವ ಏನ್ ಮಾಡಿದ್ದ? ಅಣ್ಣಗೆ ಹೊಡೆದಿದ್ದ, ಪ್ರಾಣ ಹೊಡೆದಿದ್ದ. ಹೊಡೆದು ಮಾತ್ರ ಹಗಲ ಮೇಲೆ ಹಾಕೊಂಡು ಹೊಂಟಿದ್ದಾವ ಹಂಗೆ ತಿರ್ಗಾಡ್ಕೊತ ಹೊಂಟಿದ್ದ. ಅವಾಗ ಸಾಕ್ಷಾತ್ ಪರಮಾತ್ಮ ಕರೆದ ದೂತರಿಗೆ, ಅಲ್ಲಿ ಭೂಲೋಕದೊಳಗ ಸ್ವತಃ ಮಾತ್ರ ಅಣ್ಣನೇ ತಮ್ಮನೆ ಮಾತ್ರ ಅಣ್ಣನ ಪ್ರಾಣ ಹೊಡೆದಾನ, ಹೆಗಲ ಮ್ಯಾಗ ಹೈಕೊಂಡು ಹೊಂಟಾನ. ಹುಗಳು ಪದ್ಧತಿ ಅವ್ನಿಗೆ ಗೊತ್ತಿಲ್ಲ, ನೀವು ಈಗಿಂದೀಗ ಅವನ ಬಲ್ಲಿ ಹೋಗಿ ಹುಗಳು ಪದ್ಧತಿ ಕಲಿಸಿ ಬರ್ರಿ ಅಂತ ತಿಳ್ಕೊಂಡು ಕೊಟ್ಟು ಕಳಿಸದ. ಯಾರಿಗೆ? ಜಿಬ್ರಾಹಿಲ ಮತ್ತು ಮಿಕಾಹಿಲ ಈ ಇಬ್ಬರಿಗೆ ಕೊಟ್ಟು ಕಳಿಸದ. ಇವ್ರೇ ಮೊದಲು ಕಾಗಿ ಆದವ್ರು ಈ ಭೂಲೋಕದೊಳಗ. ಜಿಬ್ರಾಹಿಲ್ ಕಾಗಿಗೆ ಏನ್ ಹೇಳ್ದ? ನೀ ಸತ್ತಂಗ ಬೀಳು. ಮಿಕಾಯಿಲ್ ಕಾಗಿಗೆ ಏನ್ ಹೇಳ್ದ? ಕರ ಕರ ಮಣ್ಣು ಹಡ್ಡಿ ನೀ ಮುಚ್ಚಿಗೆರೆ ಮ್ಯಾಗ ಹಾರಿವಾ ತಿಳ್ಕೊಂಡು ಪರಮಾತ್ಮ ಹೇಳಿ ಕಳ್ಸದ. ಅವಕ್ಕ ಕಳಿಸಿದಾಗ ಇವ ಹಗಲ ಮ್ಯಾಗ ಹಾಕೊಂಡು ಹೊಂಟಿದ್ನಲ್ರಿ ತಮ್ಮನ ಪ್ರಾಣ. ಅಣ್ಣನೇ